ನಮಸ್ಕಾರ, ಪಬ್ಲಿಕ್ ಎಕ್ಸ್‌ಪ್ರೆಸ್ ನ್ಯೂಸ್ಗೆ ಸ್ವಾಗತ. ನಾನು ಮಾಲಾ ಹಾಸನ್. ಈಗ ಹೆಡ್ಲೈನ್. ಪ್ರಿಯಾಂಕಾ ಖರ್ಗೆಗೆ ತಾಕತ್ತಿದ್ರೆ ಅಕ್ರಮವಾಗಿ ಕಟ್ಟಿಕೊಂಡಿರೋ ಮಸೀದಿ ಮದರಸಾ ಮೊದಲು ತೆರವು ಮಾಡಲಿ. ಆರ್ಎಸ್ಎಸ್ನ ತೆಗೆಯೋಕೆ ನೀವೇನೇ ಲಾಗ ಹೊಡೆದ್ರೂ ಆಗಲ್ಲ. ಹಾಸನಾಂಬೆ ದರ್ಶನ ಪಡೆದ ಬಳಿಕ ಬಸವನಗೌಡ ಪಾಟೀಲ್ ಯತ್ನಾಳ್ ಹೇಳಿಕೆ. ಮಾಜಿ ಸಚಿವ ಎಚ್.ಡಿ. ರೇವಣ್ಣ ದೇವಾಲಯಕ್ಕೆ ಬಂದ ವಿಚಾರ. ಅವರಿಗೆ ಹಾಸನಾಂಬೆ ಮೇಲೆ ವಿಶೇಷ ಭಾವನೆ, ಪ್ರತೀತಿ ಇಟ್ಟುಕೊಂಡು ಬಂದಿದ್ದಾರೆ. ಇದು ದೊಡ್ಡ ವಿಷಯವಲ್ಲ, ಅದನ್ನ ದೊಡ್ಡದು ಮಾಡಲು ಹೋಗಲ್ಲ ಎಂದ ಸಚಿವ ಕೃಷ್ಣ ಬೈರೇಗೌಡ. ಸಾವಿರಾರು ರೂಪಾಯಿ ದುಡ್ಡು ತೆಗೆದುಕೊಂಡು ಹೋಗಿ ಮಸೀದಿಗೆ ಕೊಡಬೇಕು ನೀವು. ಈ ಸರ್ಕಾರ ಹಿಂದೂಗಳ ಸರ್ಕಾರ ಅಲ್ಲ, ಸಾಬ್ರು ಸರ್ಕಾರ. ಹಾಸನಾಂಬೆ ದೇಗುಲದಲ್ಲಿ ಭಕ್ತರ ಆಕ್ರೋಶ. ಅಕ್ರಮ ಮಸೀದಿ ಮದರಸಾ ಮೊದಲು ತೆರವು ಮಾಡಲಿ ಎಂದು ಶಾಸಕ ಬಸವನಗೌಡ ಪಾಟೀಲ್ ಯತ್ನಾಳ್ ಕಾಂಗ್ರೆಸ್ ಸರ್ಕಾರ ಹಾಗೂ ನಾಯಕರ ವಿರುದ್ಧ ತೀವ್ರ ಟೀಕೆಗಳನ್ನ ಮಾಡಿದ್ದಾರೆ. ಪ್ರಿಯಾಂಕಾ ಖರ್ಗೆ ಅವರಿಗೆ ನಿಜವಾದ ಶಕ್ತಿ ಇದ್ದರೆ ಅಕ್ರಮವಾಗಿ ಕಟ್ಟಿಕೊಂಡಿರುವ ಮಸೀದಿ ಮತ್ತು ಮದರಸಗಳನ್ನ ಮೊದಲು ತೆರವು ಮಾಡಲಿ. ಮುಖ್ಯಮಂತ್ರಿ ಸಿದ್ದರಾಮಯ್ಯ ಅವರ ಹೇಳಿಕೆಗಳು ಬಾಲಿಶತನದ ಮಟ್ಟದವು. ಸಾರ್ವಜನಿಕ ಸೇವಾ ಸಂಘವನ್ನ ರದ್ದುಪಡಿಸುವಂತ ಅಧಿಕಾರ ಯಾರಿಗೂ ಇಲ್ಲ ಎಂದ ಅವರು ಬಿಕೆ ಹರಿಪ್ರಸಾದ್, ಸಿದ್ದರಾಮಯ್ಯ, ಡಿಕೆ ಶಿವಕುಮಾರ್ ಹಾಗೂ ಜಮೀರ್ ಅಹಮದ್ ಖಾನ್ ಅವರನ್ನ ಗುರಿಯಾಗಿಸಿಕೊಂಡು ಮಾತನಾಡಿ, ಇವರೆಲ್ಲರೂ ತಾಲಿಬಾನ್ ಬಚ್ಚಾಗಳು. ಡಿಕೆ ಶಿವಕುಮಾರ್ ಕರಿಯ ಟೋಪಿ ಬಾ ಅಂತ ಕರೆಯುವವರು. ಜಮೀರ್ ಅಹಮದ್ ಖಾನ್ ಅವರಿಗೆ ತಾಕತ್ತಿದ್ರೆ ಏ ಚಾಯ್ ಬಾ ಅಂತ ಹೇಳಲಿ. ಈಗ ಸಿದ್ದರಾಮಯ್ಯ ಮತ್ತು ಜಮೀರ್ ಸೇರಿ 400 ಇನ್ಸ್ಪೆಕ್ಟರ್ಗಳ ನೇಮಕಾತಿ ಮಾಡೋಕೆ ಹೊರಟಿದ್ದಾರೆ. ಜನರು ಇದಕ್ಕೆ 2028ರಲ್ಲಿ ಉತ್ತರ ಕೊಡ್ತಾರೆ ಎಂದು ವ್ಯಂಗ್ಯವಾಡಿದರು. ಇನ್ನು ಮುಂದುವರೆಸಿ ಹೇಳಿದ ಅವರು, ಪ್ರಿಯಾಂಕಾ ಖರ್ಗೆ ಅವರು ಅಂಬೇಡ್ಕರ್ ಶಿಷ್ಯರಲ್ಲ, ನೆಹರು ಶಿಷ್ಯರು. ಅಂಬೇಡ್ಕರ್ ಅವರು ಸ್ವಾತಂತ್ರ್ಯ ನೆಹರು ನೀಡಲಿಲ್ಲ ಎಂದೇ ಹೇಳಿದರು. ಇಸ್ಲಾಂ ಧರ್ಮದಲ್ಲಿ ಬೇರೆ ಧರ್ಮದವರನ್ನ ಕೊಲ್ಲಬೇಕು ಎನ್ನುವುದು ಧಾರ್ಮಿಕ ಮೂಲ ತತ್ವವಾಗಿರುವಂತಾಗಿದೆ. ಮದ್ದೂರಿನಲ್ಲಿ ಕೇವಲ 4% ಜನರಿದ್ದರೂ ಗಲಾಟೆ ಮಾಡುತ್ತಿದ್ದಾರೆ. ಮೊದಲು ಉಗ್ರರನ್ನ ತಯಾರು ಮಾಡುವ ಮದರಸಾ ಮುಚ್ಚಬೇಕು. ಆರ್ಎಸ್ಎಸ್ ವಿರುದ್ಧದ ಪ್ರಯತ್ನಗಳು ವ್ಯರ್ಥ ಎಂದು ಹೇಳಿದ ಅವರು, ಆರ್ಎಸ್ಎಸ್ ಅನ್ನ ಯಾರು ತೆಗೆಯಲಾರರು. ನಾನು ಏನು ಹೇಳಿದ್ರೂ ರಾಜಹುಲಿ ಅಂತಾರೆ. ಜನರು 2028ರಲ್ಲಿ ಬಿಜೆಪಿ ಸರ್ಕಾರ ಕೊಡ್ತಾರೆ ಎಂದ ಅವರು, ನಾನು ಯಾವುದೇ ಪಕ್ಷ ಸೇರುವುದಿಲ್ಲವೆಂದು, ನಾನು ಹಿಂದೂ ಮತ ವಿಭಜನೆ ಆಗದಂತೆ ನೋಡಿಕೊಳ್ತೇನೆ. ಸಿದ್ದರಾಮಯ್ಯ ನನಗೆ ಪಕ್ಷ ಕಟ್ಟಿ ಎಂದು ಹೇಳಿದ್ದರು. ಯಡಿಯೂರಪ್ಪ ಕುಟುಂಬ ಬಿಟ್ಟು ಸಂಘಟನೆ ಮಾಡಿದರೆ ಬಿಜೆಪಿಗೆ ಸೇರ್ತೇನೆ. ನಾನು ಅಧಿಕಾರ ಬಂದ್ರೆ ಅನಧಿಕೃತ ಮಸೀದಿಗಳನ್ನ ತೆರವು ಮಾಡ್ತೇನೆ ಎಂದು ಘೋಷಿಸಿದರು. ಅಖಂಡ ಭಾರತದಲ್ಲಿರುವಂಥ ನಮ್ಮ ರಾಜ ಮಹಾರಾಜರು, ಅದು ಶಿವಾಜಿ ಮಹಾರಾಜರು ಇರ್ಬೋದು, ಮಹಾರಾಣಾ ಪ್ರತಾಪ್ ಇರ್ಬೋದು, ಪೃಥ್ವಿರಾಜ್ ಚೌಹಾಣ್ ಇರ್ಬೋದು, ಒನಕೆ ಓಬವ್ವ ಇರ್ಬೋದು, ಮದಕರಿ ನಾಯಕ್ ಇರ್ಬೋದು, ವೀರಾಣಿ ಕಿತ್ತೂರು ಚೆನ್ನಮ್ಮ ಇರ್ಬೋದು, ಸಂಗೊಳ್ಳಿ, ಇಂಥ ಶಿಕ್ಷಣ ಕೊಡೋದೇ ರಾಷ್ಟ್ರೀಯ ಸ್ವಯಂ ಸೇವಕ ಸಂಘದ ಒಂದು ಉದ್ದೇಶ. ಆದರೆ ತಾಲಿಬಾನಿಗಳು, ಅವರೇ ತಾಲಿಬಾನಿಗಳ ಬಚ್ಚಾಗಳು ಇವರಲ್ಲ. ಬಿ ಕೆ ಹರಿಪ್ರಸಾದ್, ಸಿದ್ದರಾಮಯ್ಯ, ಪ್ರಿಯಾಂಕಾ ಖರ್ಗೆ ತಾಲಿಬಾನದ ಪರವಾಗಿ ಮಾತಾಡುವಂಥ ಚೇಲಾಗಳು. RSSಗೆ ತಾಲಿಬಾನ್ ಅನ್ನೋವಂಥದ್ದು, RSS ಬಗ್ಗೆ ಅಸಹ್ಯಕಾರಿ ಮಾತಾಡೋದು. ನಿಮ್ಮ ತಾಕತ್ತಿದ್ರೆ, ಡಿ ಕೆ ಶಿವಕುಮಾರ್ ತಾಕತ್ತಿದ್ರೆ, ಮೊನ್ನೆ RSS ಟೋಪಿಯನ್ನು ಏ ಟೋಪಿ ಕರಿ ಟೋಪಿ ಬಾ ಅಂತ. ನಿನಗೆ ತಾಕತ್ತಿದೆ ಜಮೀರ್ ಅಹಮದ್ಗೆ ಏ ಜಾಳಿ ಟೋಪಿ ಬಾ ಅನ್ನುವಂಥ ತಾಕತ್ತಿದೆ ಡಿ ಕೆ ಶಿವಕುಮಾರ್. ಜನ ನಿಮ್ಮ ನೋಡ್ತಾ ಇದ್ದಾರೆ. ಇವತ್ತು ನೋಡಿ, ಮೊನ್ನೆ 400 ಮುಸ್ಲಿಮರಿಗೆ PSI ಒಂದು ಟ್ರೈನಿಂಗು ಸರ್ಕಾರದಿಂದ, ಎಷ್ಟು 400ಕ್ಕಿಂತ ಅಧಿಕವಾಗಿ PSIಗಳ ಟ್ರೈನಿಂಗ್ ಕೊಡ್ತಾರಂದರೆ, ಈ ಜಮೀರ್ ಅಹಮದ್ ಖಾನು, ಸಿದ್ದರಾಮಯ್ಯ ಮತ್ತು DG-IGP ಕೂಡಿ ಕರ್ನಾಟಕವನ್ನು ಒಂದು ಮುಸ್ಲಿಮ್ ಒಂದು ರಾಜ್ಯ ಮಾಡುವಂಥ, ಯಾವ ರೀತಿ ಕೇರಳ ಆಗಿದೆ, ಕಾಶ್ಮೀರ ಆಗಿದೆ, ಪಶ್ಚಿಮ ಬಂಗಾಳ ಏನಾಗಿದೆ, ಅದೇ ಮಾದರಿಯಲ್ಲಿ ಸಿದ್ದರಾಮಯ್ಯನವರು ಅತ್ಯಂತ ಹೀನ ಕೆಲಸ ಇವತ್ತು ರಾಜ್ಯದಲ್ಲಿ ಮಾಡ್ತಾರೆ. ಇದಕ್ಕೆ 2028ಕ್ಕೆ ಜನ ಉತ್ತರ ಕೊಡ್ತಾರೆ. ಇನ್ನೊಮ್ಮೇನಾದರೂ ಪ್ರಿಯಾಂಕಾ ಖರ್ಗೆ ಮಾತಾಡಿದ್ರೆ, ನಾನು ಇಷ್ಟೇ ಹೇಳ್ತೀನಿ, ಪ್ರಿಯಾಂಕಾ ಖರ್ಗೆ, ನೀವು ಅಂಬೇಡ್ಕರ್ ಒಂದು ಇವರಲ್ಲ, ಶಿಷ್ಯರಲ್ಲ. ನೀವೆಲ್ಲ ಸೋನಿಯಾ ಗಾಂಧಿ ಶಿಷ್ಯರು, ನೀವೆಲ್ಲ ನೆಹರು ಮಂಥನ್ ಶಿಷ್ಯರು. ನೆಹರು ಈ ದೇಶಕ್ಕೆ ಏನು ಕೊಟ್ಟಿಲ್ಲ. ಈ ದೇಶ ಸ್ವಾತಂತ್ರ್ಯ ಆಗಿದ್ದು ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಪ್ರಕಾರ, ಅವ್ರು ಹೇಳಿದ ಪ್ರಕಾರ ನೇತಾಜಿ ಸುಭಾಷ್ ಚಂದ್ರ ಬೋಸ್ರು, ಚಂದ್ರಶೇಖರ್ ಆಜಾದ್, ಭಗತ್ ಸಿಂಗು,
ಇಂಥ ನಾಯಕರ ಒಂದು ಭಯಕ್ಕೆ ಬ್ರಿಟಿಷರು ಓಡೋಗಿದ್ದಾರೆ ಹೊರತು ನೆಹರು ಗಾಂಧಿಯಿಂದ ಈ ದೇಶಕ್ಕೆ ಸ್ವಾತಂತ್ರ್ಯ ಸಿಕ್ಕಿಲ್ಲ. ಕೇವಲ ಸತ್ಯಾಗ್ರಹ ತರ್ಕ ನಿಲ್ಲುವುದರಿಂದ ಭಾರತಕ್ಕೆ ಸ್ವಾತಂತ್ರ್ಯ ಸಿಕ್ಕಿಲ್ಲ. ಇದು ಯಾರು ಹೇಳಿದ್ದು? ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್. ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಹೇಳ್ತಾರೆ, ಪಾರ್ಟಿಷನ್ ಆಫ್ ಪಾಕಿಸ್ತಾನದಲ್ಲಿ ಭಾರತ ಇಬ್ಬಾಗ ಮಾಡೋದಾದರೆ ಭಾರತದಲ್ಲಿರುವಂಥ ಕೊನೆಯ ಮುಸ್ಲಿಂ ಪಾಕಿಸ್ತಾನಕ್ಕೆ ಹೋಗ್ಬೇಕು, ಪಾಕಿಸ್ತಾನದಲ್ಲಿರೋ ಕೊನೆಯ ಹಿಂದೂ ಭಾರತಕ್ಕೆ ಬರಬೇಕು. ಯಾಕೆಂದರೆ ಮುಸ್ಲಿಮರಲ್ಲಿ ಮತ್ತೊಂದು ಧರ್ಮವನ್ನು ಸಹೋದರತ್ವ ಅನ್ನೋಂಥದ್ದು ಅಲ್ಲಿಲ್ಲ. ಅವ್ರು ತಮ್ಮ ಇಸ್ಲಾಮದಲ್ಲಿ ಮತ್ತೊಂದು ಧರ್ಮವನ್ನು ಕೊಲೆ ಮಾಡಬೇಕಂತಿದೆ. ಅದಕ್ಕೆ ಎಲ್ಲಿವರೆಗೆ ಭಾರತದಲ್ಲಿ ಮುಸ್ಲಿಮರು ಇರ್ತಾರೋ, ಎಲ್ಲಿವರೆಗೆ ಭಾರತದಲ್ಲಿ ಇಸ್ಲಾಂ ಇರ್ತದೋ ಅಲ್ಲಿವರೆಗೆ ಭಾರತದಲ್ಲಿ ನೆಮ್ಮದಿ ಇರುವುದಿಲ್ಲ. ಅವ್ರು ಯಾವಾಗಲೂ ಗಲಾಟೆ ಮಾಡ್ಕೊತಿರೋರು. ಇವತ್ತು ನಾಗಮಂಗಲನ ತಗೋರಿ, ಮದ್ದೂರಿನಲ್ಲಿ ಬರೀ 4% ಇದ್ದಾರೆ. ಇವತ್ತಲ್ಲಿ ಗಣಪತಿ ಮೇಲೆ ಮಸೀದಿಯಿಂದ ಕಲ್ಲು ಹಾಕ್ತಾರೆ. ಹಿಂದೂ ದೇವಸ್ಥಾನಗಳಲ್ಲಿ ಎಲ್ಲಿಯೂ ಶಸ್ತ್ರಾಸ್ತ್ರ ಸಿಗುವುದಿಲ್ಲ, ಕಲ್ಲಿನ ಒಂದು ಗುಂಪು ಸಿಗುವುದಿಲ್ಲ. ಏನಾದರೂ ಈ ದೇಶದಲ್ಲಿ ಶಸ್ತ್ರಾಸ್ತ್ರ AK-47 ಕಲ್ಲು ಸಿಗ್ತಿದ್ರೆ ಅದು ಮಸೀದಿಗಳಲ್ಲಿ. ಅದಕ್ಕೆ ನಾನು ಹೇಳ್ತಿದ್ದೇನೆ, ಸಿದ್ದರಾಮಯ್ಯ ನಿಮ್ಗೆ ತಾಕತ್ತಿದ್ರೆ RSSನ ಬ್ಯಾನ್ ಮಾಡೋಕ್ಕಿಂತ ಮುಂಚೆ ಎಷ್ಟು ಅನಧಿಕೃತವಾಗಿ ರಾಜ್ಯದಲ್ಲಿ ಮದ್ರಸಾ ಕಟ್ಟಿದ್ದಾರೆ, ಎಷ್ಟು ಅನಧಿಕೃತವಾಗಿ ತಾಲಿಬಾನ್ ಒಂದು ಉಗ್ರವಾದ ತಯಾರು ಮಾಡುವಂಥ ಮದ್ರಸಾಗಳನ್ನು ತೆಗೆದಿದ್ದಾರೆ. ಅದನ್ನು ತೆಗೆಯುವಂಥ ತಾಕತ್ತಿದ್ರೆ ನಿಮಗೆ ಮಾಡಿ. RSSನ ನೀವಲ್ಲ, ನೆಹರುವಿಂದ ಹಿಡಿದು ಇಂದಿರಾ ಗಾಂಧಿ ಹಿಡಿದು ರಾಜೀವ್ ಗಾಂಧಿ ಹಿಡಿದು ಈಗಿನ ಖರ್ಗೆ ಹಿಡಿದು ಯಾರಿಗೂ ಏನೋ ಈ ದೇಶದಿಂದ ಈ ರಾಜ್ಯದಿಂದ RSS ತೆಗಿಲಿಕ್ಕೆ ನೀವೇನು ಲಗ ಹೊಡೆದ್ರು ಏನು ಕೆಸಿದ್ರು ಆಗುವುದಿಲ್ಲ. ಹಾಸನಾಂಬೆ ದೇವಾಲಯಕ್ಕೆ ಮಾಜಿ ಸಚಿವ HT ರೇವಣ್ಣ ಭೇಟಿ ನೀಡಿದ ಬಗ್ಗೆ ಉದ್ಭವಿಸಿದ ಚರ್ಚೆಗೆ ಜಿಲ್ಲಾ ಉಸ್ತುವಾರಿ ಸಚಿವ ಕೃಷ್ಣ ಬೈರೇಗೌಡ ಸ್ಪಷ್ಟನೆ ನೀಡಿದ್ದಾರೆ. ಮಾಧ್ಯಮಗಳೊಂದಿಗೆ ಮಾತನಾಡಿದ ಅವರು, ರೇವಣ್ಣ ಅವರೊಟ್ಟಿಗೆ ನೇರ ಸಂಪರ್ಕ ಆಗಿರಲಿಲ್ಲ. ಆದರೆ ಅವರ ಎಸ್ಕಾರ್ಟ್ ವಾಹನದ ಮೂಲಕ ನಮಗೆ ಕಮ್ಯುನಿಕೇಷನ್ ಇತ್ತು. ಅವರನ್ನು ಗೆಸ್ಟ್ ಹೌಸ್ಗೆ ಕರೆದುಕೊಂಡು ಬನ್ನಿ ಎಂದು ಹೇಳಿದ್ದೆವು. ಆದರೆ ಅವರ ಸೂಚನೆಯಂತೆ ಕಾರು ದೇವಾಲಯದ ಬಳಿ ನಿಂತಿದೆ. ಅವರು ಗೆಸ್ಟ್ ಹೌಸ್ಗೆ ಬಂದಿಲ್ಲ. ಅದು ಅವರವರ ಧಾರ್ಮಿಕ ನಂಬಿಕೆ. ನಾವು ಅದರಲ್ಲಿ ಹಸ್ತಕ್ಷೇಪ ಮಾಡುವುದಿಲ್ಲ. ಎಲ್ಲರೂ ಹೋಗುವಾಗ ನಾವು ಅಲ್ಲಿ ಹೋಗಬೇಕು ಎನ್ನುವುದು ಧರ್ಮ. ಆದರೆ ಅದರಲ್ಲಿ ಯಾರಿಗೂ ಬಲವಂತ ಇಲ್ಲ. ನಾನು ಇದರ ಬಗ್ಗೆ ಹೆಚ್ಚು ಮಾತನಾಡಲ್ಲ, ಬೆಳೆಸಲ್ಲ. ರೇವಣ್ಣ ಅವರಿಗೆ ಹಾಸನಾಂಬೆ ದೇವಿಯ ಮೇಲಿನ ವಿಶೇಷ ಭಾವನೆ ಇದೆ. ಅವರು ತಮ್ಮ ಪ್ರತೀತಿ ಇಟ್ಟುಕೊಂಡು ಬಂದಿದ್ದಾರೆ, ಪೂಜೆ ಮಾಡಿಕೊಂಡು ಹೋದಿದ್ದಾರೆ. ಅದು ಅವರ ಧಾರ್ಮಿಕ ವಿಚಾರ ಎಂದು ಸಚಿವರು ಹೇಳಿದರು. ರೇವಣ್ಣ ಅವರು 1000 ರು ಟಿಕೆಟ್ ಪಡೆದು ಅಲ್ಲಿ ಹೋಗದೆ ದರ್ಶನಕ್ಕೆ ನೇರವಾಗಿ ಬಂದಿದ್ದಾರೆ ಎಂಬ ಮಾತುಗಳಿಗೂ ಪ್ರತಿಕ್ರಿಯಿಸಿದ ಅವರು, ಇದನ್ನು ದೊಡ್ಡ ವಿಷಯ ಮಾಡಬೇಕಾದ ಅಗತ್ಯವಿಲ್ಲ. ಇಂತಹ ವಿಷಯಗಳಲ್ಲಿ ಅನಾವಶ್ಯಕ ಚರ್ಚೆ ಬೇಡ. ಇದು ದೊಡ್ಡ ವಿಚಾರವೇ ಅಲ್ಲ ಎಂದು ಸ್ಪಷ್ಟಪಡಿಸಿದರು. ಅದು ಅವರವರ ಧರ್ಮ. ಎಲ್ಲರೂ ಒಂದು ದಾರಿಯಲ್ಲಿ ಹೋಗುವಾಗ ನಾವು ಅದೇ ದಾರಿಯಲ್ಲಿ ಹೋಗ್ಬೇಕಾ ಬೇಡವಾ ಅನ್ನುವಂಥದ್ದು ಅವರ ಧರ್ಮ. ಆದರೂ ಕೂಡ ಅವರು ಕೊನೆಗೆ ಗಾಡಿಯನ್ನು ಹೊರಗಡೆ ಅಲ್ಲೇ ಬಿಟ್ಟು ನಡ್ಕೊಂಡು ಬಂದಿದ್ದಾರೆ. ಅವ್ರಿಗೆ ಅದು ಹಾಗಾಗಿ ನಾವು ಪ್ರೈವೇಟ್ ವೆಹಿಕಲ್ಸ್ನ ಒಳಗೆ ಬಿಡೋದಿಲ್ಲ ಅಂತ ಹೇಳಿದ್ವಿ. ಹಾಗಾಗಿ ಪ್ರೈವೇಟ್ ವೆಹಿಕಲ್ಲು ಬಿಟ್ಟಿಲ್ಲ. ಅದೇ ಟು ದಟ್ ಎಕ್ಸ್ಟೆಂಟ್ ಅವರು ಕೂಡ ಕಂಪ್ಲೈ ಆಗಿದ್ದಾರೆ. ಸೊ ಹಾಗಾಗಿ ನಾನು ಅದ್ರ ಬಗ್ಗೆ ಹೆಚ್ಚಿಗೆ ನಾನು ತಕರಾರು ಕಂಪ್ಲೇಂಟ್ ಮಾಡೋಕ್ಕೆ ಹೋಗೋದಿಲ್ಲ. ಟು ದಟ್ ಎಕ್ಸ್ಟೆಂಟು ಅವರು ಕೋಆಪ್ರೇಟ್ ಮಾಡಿದ್ದಾರೆ ಅಂತಲೇ ನಾವು ಹೇಳಬೇಕಾಗುತ್ತೆ. ಅದನ್ನು ನಾನು ಬೆಳೆಸೋಕ್ಕೆ ಹೋಗೋದಿಲ್ಲ. ಏನೋ ಅವ್ರ ಇಚ್ಛೆ. ಮತ್ತು ಇನ್ನೂ ಒಂದು ವಿಷಯ ನಾನು ಹೇಳಲೇಬೇಕಾಗುತ್ತೆ. ಅವ್ರಿಗೂ ಹಾಸನಾಂಬಾಗೂ ಭಾಳ ವರ್ಷಗಳಿಂದ ಸ್ವಲ್ಪ ಒಂದು ಪ್ರತೀತಿ ಭಾವನೆ ಇಟ್ಕೊಂಡು ಬಂದಿದ್ದಾರೆ. ಅವರು ಭಾವನೆ ನಡೀಲಿ ಬಿಡಿ, ತೊಂದರೆ ಇಲ್ಲ. ಆ್ಯಸ್ ಲಾಂಗ್ ಆ್ಯಸ್ ಅವರು ಗಾಡಿಯನ್ನು ಒಳಗೆ ತೊಗೊಂಡು ಬರದೆ, ಮತ್ತು ಒಂದೇನಪ್ಪ ಅಂದರೆ ಅದು 1000 ರೂಪಾಯಿ ಟಿಕೆಟ್ ತೊಗೊಂಡು ಬಂದಿದ್ದಾರೆ, ಆ ಕ್ಯೂನಲ್ಲಿ ಬರಲಿಲ್ಲ, ಈ ದಾರಿಯಲ್ಲಿ ಬಂದಿದ್ದಾರೆ. ಇಟ್ ಇಸ್ ಓಕೆ, ದೊಡ್ಡ ವಿಷಯ. ನಾನು ಅದನ್ನು ದೊಡ್ಡದು ಮಾಡಲಿಕ್ಕೆ ಹೋಗೋದು. ಹಾಸನ ನಗರದ ಹಾಸನಾಂಬೆ ದೇವಾಲಯದಲ್ಲಿ ಸಿದ್ದೇಶ್ವರ ಸ್ವಾಮಿ ದೇವಾಲಯವನ್ನ ಅವಧಿಗೂ ಮುನ್ನ ಮುಚ್ಚಿದ್ದಾರೆ ಎಂದು ಭಕ್ತರು ಆಕ್ರೋಶ ವ್ಯಕ್ತಪಡಿಸಿದಂತಹ ಘಟನೆ ಇಂದು ನಡೆದಿದೆ. ಭಕ್ತರ ಆರೋಪದ ಪ್ರಕಾರ ಸಿದ್ದೇಶ್ವರ ದೇಗುಲದಲ್ಲಿ ಅವಧಿಗೂ ಮೊದಲು ಮುಚ್ಚಲಾಗಿದೆ ಎಂಬ ಕಾರಣದಿಂದ ಅಸಮಾಧಾನಗೊಂಡ ಭಕ್ತರು ಈ ಸರ್ಕಾರ ಹಿಂದೂಗಳ ಸರ್ಕಾರವಲ್ಲ, ಸಾಬ್ರು ಸರ್ಕಾರ ಎಂದು ಘೋಷಣೆ ಕೂಗಿದ್ದಾರೆ. ಕೆಲವರು 1000 ರೂಪಾಯಿ ದುಡ್ಡು ತೆಗೆದುಕೊಂಡು ಹೋಗಿ ಮಸೀದಿಗೆ ಕೊಡಬೇಕು ನೀವು ಎಂದು ಅಸಮಾಧಾನ ವ್ಯಕ್ತಪಡಿಸಿದ ದೃಶ್ಯಗಳು ಸಾಮಾಜಿಕ ಮಾಧ್ಯಮಗಳಲ್ಲಿ ವೈರಲ್ ಆಗಿವೆ. ಘಟನೆ ಸ್ಥಳಕ್ಕೆ ಪೊಲೀಸರು ಹಾಗೂ ಸಚಿವ ಕೃಷ್ಣ ಬೈರೇಗೌಡರು ಭೇಟಿ ನೀಡಿ ಭಕ್ತರನ್ನ ಸಮಾಧಾನ ಮಾಡಲು ಹರಸಾಹಸ ಪಟ್ಟು ಪರಿಸ್ಥಿತಿ ನಿಯಂತ್ರಣಕ್ಕೆ ತಂದಿದ್ದಾರೆ.
ಹಾಸನಾಂಬೆ ದೇವಾಲಯದಲ್ಲಿ ನಡೆಯುತ್ತಿರುವ ವಾರ್ಷಿಕ ದಶಮಾನೋತ್ಸವಕ್ಕೆ ಈ ಬಾರಿ ಭಕ್ತರ ಸಂಖ್ಯೆ ಹೆಚ್ಚಾಗಿದ್ದು ಕಳೆದ 5 ದಿನಗಳಲ್ಲಿ ದೇವಿ ದರ್ಶನ ಪಡೆದ ಭಕ್ತರ ಸಂಖ್ಯೆ 6,40,700 ದಾಟಿದೆ ಎಂದು ಉಸ್ತುವಾರಿ ಸಚಿವ ಕೃಷ್ಣ ಬೈರೇಗೌಡ ತಿಳಿಸಿದರು. ಸ್ನೇಹಿತರೆ, ಮುಖ್ಯವಾಗಿ ಇನ್ನೂ 8 ದಿನ ದರ್ಶನ ಇದೆ. ಈಗ ನಿನ್ನೆ ಮತ್ತು ಇವತ್ತಿನ ಟ್ರೆಂಡ್ ನೋಡಿದರೆ 8 ದಿನ ಬಹುಶಃ ಹಿಂದಿನ ವರ್ಷಗಳಿಗಿಂತ ಅಟ್ಲೀಸ್ಟ್ 50% ಹೆಚ್ಚಿಗೆ ಬರೋ ಸಾಧ್ಯತೆ ಇದೆ. ಅಟ್ಲೀಸ್ಟ್ ನಿನ್ನೆ ಇವತ್ತು ಹೋದ ವರ್ಷಕ್ಕಿಂತ ಡಬಲ್ ಇದೆ, 100% ಜಾಸ್ತಿ ಇದೆ. ನಾವು ಸರಾಸರಿ ಅಂತ ತಗೊಂಡ್ರೂ ಕೂಡ ಅಟ್ಲೀಸ್ಟ್ 50% ಬರೋ ಸಾಧ್ಯತೆ ಇದೆ. ಸೊ ಹಾಗಾಗಿ ಇದು ನಮಗೆ ಒಂದು ಖಂಡಿತ ಸವಾಲಾಗುತ್ತೆ. ಬೇರೆ ಎಲ್ಲಾನು ನಾವು ಮಾಡ್ತೇವೆ, ಏನು ತೊಂದರೆ ಇಲ್ಲ. ಬರೋರಿಗೆ ಇನ್ನೊಮ್ಮೆ ರಿಕ್ವೆಸ್ಟ್ ಏನಂದರೆ ಟೈಮ್ ಸ್ವಲ್ಪ ಹೆಚ್ಚಿಗೆ ಇಟ್ಕೊಂಡು ಬನ್ನಿ ಅಷ್ಟೇ. ಬೇರೆ ಇನ್ನೆಲ್ಲ ವ್ಯವಸ್ಥೆಯನ್ನು ನಾವು ಮಾಡ್ತೇವೆ, ಎಲ್ಲರಿಗೂ ದರ್ಶನ ಮಾಡಿಸ್ತೇವೆ. ಸಮಯ ಸ್ವಲ್ಪ ದಿನದಿಂದ ದಿನಕ್ಕೆ ಹೆಚ್ಚಿನ ಸಮಯ ತೆಗೆದುಕೊಳ್ಳಬಹುದು. ಇದನ್ನು ನಾನು ಸ್ಪಷ್ಟವಾಗಿ ಹೇಳ್ತಾ ಇದ್ದೇನೆ. ಯಾಕಂದರೆ ಇವತ್ತು ಒಬ್ಬರಿಬ್ಬರು ಕೇಳಿದರು, ಏನು ಸರ್ 2 ಗಂಟೆ ಅಂತ ಹೇಳಿದ್ರಿ, 4 ಗಂಟೆ ಆಗ್ತಾ ಇದೆ, 5 ಗಂಟೆ ಆಗ್ತಾ ಇದೆ ಅಂತ. ನಾನು ಅವ್ರಿಗೆ ಹೇಳಲಿಕ್ಕೆ ಪ್ರಯತ್ನ ಮಾಡಿದೆ, ಸ್ವಾಭಾವಿಕಪ್ಪ, ಜನ ಡಬಲ್ ಆದರೆ ಟೈಮು ಡಬಲ್ ಆಗುತ್ತೆ ಅನ್ನುವಂಥದ್ದು, ಬೇರೆ ಏನೂ ಕಾರಣ ಇಲ್ಲ. ಜನ ಬರ್ತಾನೇ ಇದ್ದಾರೆ. ನಿನ್ನೆ ರಾತ್ರಿ 12 ಗಂಟೆಗೂ ಜನ ಬರ್ತಾ ಇದ್ದಾರೆ. ರಾತ್ರಿ 12 ಗಂಟೆ ಆದರೂ ಲೈನ್ಗೆ ಸೇರುವಂಥವರನ್ನು ನಾವು ಕಂಡಿದ್ದೇವೆ. ಹಗಲೊತ್ತು ಬರ್ತಾ ಇದ್ದಾರೆ, ರಾತ್ರಿನೂ ಬರ್ತಾ ಇದ್ದಾರೆ. ಬರಲಿ, ಸಂತೋಷ. ನಾನು ಕಂಪ್ಲೇಂಟ್ ಮಾಡ್ತಾ ಇಲ್ಲ, ಅವ್ರನ್ನೆಲ್ಲ ಸಂತೋಷದಿಂದ ಸ್ವಾಗತ ಮಾಡ್ತೇವೆ. ಆದರೆ ಟೈಮು 2 ಗಂಟೆ ಇದ್ದಿದ್ದು 4 ಆಗಿದೆ. ನಾಳೆ 5-6 ಗಂಟೆನೂ ಕೂಡ ಆಗ್ಬೋದು. ಇನ್ನು ಉಳಿದಾಗೆ 8 ದಿನ ಇನ್ನೂ ಏನು ದರ್ಶನ ಇದೆ, ಅದಕ್ಕೆ ನಾವು ಸಜ್ಜಾಗಿದ್ದೇವೆ. ಸಾರ್ವಜನಿಕರು ಎಷ್ಟೇ ಸಂಖ್ಯೆಯಲ್ಲಿ ಬಂದರೂ ಅವರ ಸೌಕರ್ಯ ಮಾಡುವಂತಹದ್ದು, ದರ್ಶನ ಮಾಡಲಿಕ್ಕೆ ನಾವು
ಇಲ್ಲಿವರೆಗೂ ಎಷ್ಟು ಆದಾಯ ಬಂದಿದೆ ಅಂತ ಕೇಳಿದ್ರಿ. ಟಿಕೆಟ್ ಸೇಲ್ಸು ಮತ್ತು ಲಾಡು ಎರಡೂ ಸೇರಿಸಿದ್ರೆ 4,21,776 ರೂಪಾಯಿ ಬೆಳಗಿನ ಜಾವ 5 ಗಂಟೆಗೆ ಮೊದಲು ಆಗಿರುವಂತಹದ್ದು. ಇಷ್ಟು ಆದಾಯ ಬಂದಿದೆ. ಹೋದ ವರ್ಷಕ್ಕಿಂತ 1 ಕೋಟಿ ರೂಪಾಯಿ ಹೆಚ್ಚಿಗೆ ಬಂದಿದೆ. ಸೊ ಮೊನ್ನೆ ತಾವು ಕೇಳಿದ್ರಿ ಆದಾಯ ಕಡಿಮೆ ಆಗ್ಬೋದು ಅಂತ, ಆ್ಯಕ್ಚುಲಿ ಆದಾಯ ಹೆಚ್ಚಾಗ್ತಾ ಇದೆ. ಇವತ್ತು 1,000 ರೂಪಾಯಿ ಟಿಕೆಟು ಇಡೀ ದಿನ 3,000 ಸೇಲ್ ಆಗ್ತಾ ಇತ್ತು. ಅಂಥದ್ದು ಮಧ್ಯಾಹ್ನಕ್ಕೇ 3,600 ಆಗಿದೆ. ಮಧ್ಯಾಹ್ನಕ್ಕೆ 3,600 ಆಗಿದೆ. ಇಡೀ ದಿನದಲ್ಲಿ 24 ಗಂಟೆಯಲ್ಲಿ 3,600 ಆಗ್ತಾ ಇತ್ತು. ಈಗ ಅರ್ಧ ದಿನಕ್ಕೆ 3,600 ಆಗಿದೆ. ಈ 300 ರೂಪಾಯಿದು ಸುಮಾರು 6,000 ಟಿಕೆಟ್ಸು ಬೆಳಿಗ್ಗೆಯಿಂದ ಸೇಲ್ ಆಗಿದೆ. ಬೆಳಿಗ್ಗೆಯಿಂದ 6,000 ಸೇಲ್ ಆಗಿದೆ. ಸೊ ಹಾಗಾಗಿ ಅದು ಕೂಡ ನಡೀತಾ ಇದೆ. ಅದೇನು ದೊಡ್ಡ ವಿಷಯ ಅಲ್ಲ, ಅದ್ರ ಬಗ್ಗೆ ನಾನು ಹೆಚ್ಚಿಗೆ ಮಾತಾಡೋದಕ್ಕೆ ಹೋಗೋದಿಲ್ಲ. ಆದಾಯ ಬರಲಿ ಬಿಡಲಿ, ಬಂದ ಜನಗಳಿಗೆ ಸೌಕರ್ಯ ಮಾಡಬೇಕು, ದರ್ಶನ ಮಾಡಿಸ್ಬೇಕು. ಅದಕ್ಕೆ ಎಲ್ಲ ರೀತಿಯಲ್ಲೂ ನಾವು ಜನಗಳ ಜೊತೆಗೆ ಇದ್ದೇವೆ. ಒಮ್ಮೆ ಮಾತ್ರ ದರ್ಶನ ಪಡೆಯಲು ಅವಕಾಶವಿರುವ ಹಾಸನದ ಅಧಿದೇವತೆ ಹಾಸನಾಂಬ ದೇವಿಯ ದರ್ಶನೋತ್ಸವದ 6ನೇ ದಿನವೂ ಭಕ್ತರ ಜನಸಾಗರ ಕಂಡುಬಂದಿದೆ. ರಾಜ್ಯದ ವಿವಿಧ ಭಾಗಗಳಿಂದ ಸಹಸ್ರಾರು ಭಕ್ತರು, ರಾಜಕೀಯ ಮುಖಂಡರು ಹಾಗೂ ಸಿನಿಮಾ ತಾರೆಯರು ಆಗಮಿಸಿ ದೇವಿಯ ದರ್ಶನ ಪಡೆದಿದ್ದಾರೆ. ಸ್ವಲ್ಪ ಸೈಡಿಗೆ ನಿಂತ್ಕೊಳ್ಳಿ. ಸಿದ್ದೇಶ್ವರ ಹೇಳ್ತೀನಿ, ಅವ್ರದ್ದಾದ್ಮೇಲೆ ಹೇಳ್ತೀನಿ. ಈಗ ಅವರಿದ್ದಾಗ ಇದು ಮಾಡ್ತಾರೆ, ಅದಕ್ಕೆ ನನ್ನ ಜೀವನದಲ್ಲಿ ತುಂಬ ಸಲ ಅನ್ಕೊಂಡಿದ್ದೆ ಈ ದೇವಿ ದರ್ಶನ ಪಡಿಬೇಕು ಅಂತ. ಬಟ್ ನಮಗೆ ನೋಡಿ ಆ ಯೋಗನೂ ಸಿಕ್ಕಿರಲಿಲ್ಲ, ಯೋಗ್ಯತೆನೂ ಇರಲಿಲ್ಲ. ಇಷ್ಟು ವರ್ಷ ಆದಮೇಲೆ ನಿನ್ನೆ ರಾತ್ರಿ ಡಿಸೈಡ್ ಮಾಡಿದ್ವಿ. ಅದು ನಮ್ಮ ಮೂರ್ತಿಯವರು, ನಮ್ಮ ಯಲಹಂಕ ಅಲ್ಲಿರೋರು, ನಮ್ಮ ಸ್ನೇಹಿತರು, ಇಲ್ಲ ಇವತ್ತು ನಾಳೆ ಬೆಳಗ್ಗೆನೆ ಹೊರಟ್ಬಿಡೋಣ ಅಂತೇಳಿ 4:00ವರೆಗೆ ನನ್ನ ಎಬ್ಬರಿಸಿ ರೆಡಿ ಮಾಡಿ ಕರ್ಕೊಂಡ್ಬಂದಿದ್ದಾರೆ ದಿನೇಶ್ ಅವರು, ಅವರೆಲ್ಲ ಸೇರಿ. ಸೊ ಇವ್ರಿಗೆಲ್ಲ ನಂದು ಫಸ್ಟ್ ಥ್ಯಾಂಕ್ಸ್ ಹೇಳ್ತೀನಿ, ಧನ್ಯವಾದಗಳು. ಇಂಥ ಒಂದು ದೇವಿ ದರ್ಶನ ನಿಜವಾಗ್ಲೂ ನಮಗೆ ಆ 3 ದೇವರುಗಳನ್ನ ನೋಡೋದ್ರಲ್ಲಿ ಕಣ್ ತುಂಬಿಕೊಂಡ್ಬಿಟ್ವಿ. ಭಾಳ ಖುಷಿ ಆಯಿತು. ತುಂಬ ಪವರ್ಫುಲ್ ದೇವಿ ಇದು, ನಮ್ಮ ಹಾಸನನ ಕಾಯ್ತಿರೋ ದೇವಿ ಇದು. ಸೊ ಆ ದೇವಿಯ ದರ್ಶನ ಮಾಡಿ ನಂಗೆ ತುಂಬ ಇವತ್ತು, ಅಂದರೆ ಇಷ್ಟು ವರ್ಷದಿಂದ ಬರೀ ಟಿ ವಿಯಲ್ಲಿ ನೋಡ್ತಿದ್ವಿ, ಯಾವಾಗ ಹೋಗೋಣ ಅಂತ. ಬಟ್ ಇವತ್ತು ನನ್ನ ಅದೃಷ್ಟ, ಆ ತಾಯಿಯ ಅನುಗ್ರಹ, ಆ ತಾಯಿ ಕರ್ಸ್ಕೊಂಡಿದ್ದಾಳೆ ನಮ್ಮನ್ನ. ಭಾಳ ಖುಷಿ ಆಗುತ್ತೆ. ಥ್ಯಾಂಕ್ ಯು ನಮ್ಮ ಜಿಲ್ಲಾಡಳಿತ ಎಲ್ಲ ನಮ್ಮ ಸ್ನೇಹಿತರಿಗೆ ನನ್ನ ಕರ್ಕೊಂಡ್ಬಂದಿದ್ದು. ಥ್ಯಾಂಕ್ ಯು. ವಂಡರ್ಫುಲ್ ಸರ್. ನಾನು ಏನು ಯಾರಿಗೂ ಏನು ಇಷ್ಟ ಏನಾಗಲ್ಲ. ಅಲ್ಲಿ ಇಷ್ಟು ಕಾಸು ಕೊಟ್ಟವರು ಬೇಗ ಬರ್ತಾರೆ ಅದೇನಿಲ್ಲ. ಬಟ್ ತುಂಬ ವ್ಯವಸ್ಥೆ ಮಾತ್ರ ವಂಡರ್ಫುಲ್ ಸರ್. ಬೇರೆ ಕಡೆಲ್ಲ ನೋಡಿದ್ದೀವಿ, ಆರಿ ಬರಿ ದೊಡ್ಡವ್ರು ಬಂದರೆ ಒಂದು ಮರ್ಯಾದೆ ಇದು ಎಲ್ಲರೂ ಒಂದೇ ಈ ತಾಯಿ ಹತ್ರ. ಬಟ್ ಈ ವರ್ಷ ಅದು ತುಂಬ ಕ್ಲೀನು, ನೀಟ್ ಆ್ಯಂಡ್ ದಿ ಬೆಸ್ಟ್. ಥ್ಯಾಂಕ್ ಯು ಸರ್. ಹೇಳ್ದಂಗೆ ನಾವು ದರ್ಶನ ಮಾಡ್ತಿದ್ದಕ್ಕಿಂತ ತಾಯಿ ನಮ್ಮನ್ನ ಕರ್ಸ್ಕೋಬೇಕು, ಆಕೆ ಆಶೀರ್ವಾದ ಇರಬೇಕು ಆಕೆ ದರ್ಶನ ಪಡೆಯೋದಕ್ಕೆ ಅಂತ ನಂಬ್ತೀವಿ. ಸೊ ಈ ಸಲನೂ ಅಂದರೆ ಪ್ರತಿ ವರ್ಷ ಥರ ಬರುವಂತಹ ಒಂದು ನಮ್ಮ ಅದು ಅಭ್ಯಾಸ, ಇದು ವಾಡಿಕೆ. ಈ ಸಲ ಸ್ಪೆಷಲ್ ಅಂದರೆ ಮಗ ಇದ್ದಾನೆ. ಸೊ ಕಳೆದ ವರ್ಷ ಎಲ್ಲ 2 ಬರ್ತಾ ಇದ್ವಿ, ಈ ಸಲ 3 ಬಂದಿದ್ದೀವಿ. ಕಳೆದ ಸರಿ ಬಂದಾಗ ಹೋಟೆಲ್ ಇದ್ದ, ಈಗ ಆಚೆ ಬಂದಿದ್ದಾನೆ. ಅವನಿಗೆ ತಾಯಿ ದರ್ಶನ 1ನೇ ಸಲ. ಸೊ ಇದು ತುಂಬಾನೇ ಖುಷಿ ಆಗುತ್ತೆ. ಆ್ಯಂಡ್ ಈ ಸಲ ಪ್ರಮುಖವಾಗಿ ನನಗೆ ಬಹಳ ಖುಷಿ ಕೊಟ್ಟಿದ್ದು, ಇಷ್ಟ ಆಗಿದ್ದು ಆರ್ಗನೈಸಿಂಗ್. ಈ ಅಥಾರಿಟೀಸ್ಗೆ, ಕಮಿಟಿಗೆ ತುಂಬಾನೇ ಹ್ಯಾಟ್ಸ್ ಆಫ್, ಅಭಿನಂದನೆಗಳು ನಿಮಗೆ. ತುಂಬಾನೇ ಆರ್ಗನೈಸ್ಡ್ ಆಗಿ ಮಾಡಿದಿರಿ. ಆ ಪ್ರೋಟೋಕಾಲ್ ಗಾಡಿಯಿಂದ ಹಿಡಿದು, ಪಾತಿಂದ ಹಿಡಿದು, ಕ್ರೌಡ್ ಮ್ಯಾನೇಜ್ಮೆಂಟ್ ಎಲ್ಲವೂ ಚೆನ್ನಾಗಿದೆ. ಒಳ್ಳೇದಾಗಲಿ. ತಾಯಿ ಹಾಸನ ಅನುಗ್ರಹ ಎಲ್ಲರ ಮೇಲೆ ಇರಲಿಕ್ಕೆ. ಮದುವೆ ಬಂದಿದ್ದು, ಆಮೇಲೆ ನನ್ನ ಹೊಟ್ಟೆಲಿದ್ದ ಈ ಸರಿ ಅವನ್ನ ಎತ್ಕೊಂಡು ಬಂದಿದ್ದೀವಿ. ಪುನಃ ದರ್ಶನ ಭಾಗ್ಯ ಕೊಡ್ಲಿ ಆ ತಾಯಿ ಅಂತ ನಾವು ಹೇಳ್ಕೊತೀವಿ. ಎಲ್ರಿಗೂ ಒಳ್ಳೇದು ಮಾಡಲಿ, ಇದು ಚೆನ್ನಾಗಿ ಅಂತ ಈ ಸರಿ ತುಂಬಾ ಆರ್ಗನೈಸ್ ಅಂತ ಹೇಳ್ಬೋದು. ಲಾಸ್ಟ್ ಟೈಮ್ ಟ್ರಾಫಿಕ್ ಜಾಮ್ ನಮಗೆ ಆಗಿತ್ತು, ಬರ್ತಾ ಹೋಗ್ತಾ ವೆಹಿಕಲ್ಸ್ ಎಲ್ಲ ಸ್ಟಕ್ ಆಗ್ತಾ. ಸೊ ಈ ಸರಿ ಕ್ರೌಡ್ ಕೋವಿಡ್ನಲ್ಲಿ ಎಲ್ಲ ನಿಭಾಯಿಸ್ತಾ ಇದ್ದಾರೆ. ಎವ್ರಿಥಿಂಗ್ ಇಸ್ ಸೋ ಪರ್ಫೆಕ್ಟ್.
ಓಕೆಲ್ಲ. ಹಾಸನಾಂಬ ದೇವಿಯ ದರ್ಶನ ಪಡೆದ ಶಾಸಕ ಗೋಪಾಲಸ್ವಾಮಿಯವರು ಹಾಸನಾಂಬ ಜಾತ್ರೋತ್ಸವದಲ್ಲಿ ಜಿಲ್ಲಾಡಳಿತದ ಸುವ್ಯವಸ್ಥೆಯ ಬಗ್ಗೆ ಶ್ಲಾಘನೆ ವ್ಯಕ್ತಪಡಿಸಿದ್ದಾರೆ. ಅತ್ಯಂತ ಒಂದು ರಾಜ್ಯದಲ್ಲಿ ಪವಿತ್ರವಾದ ಕ್ಷೇತ್ರ. ನಾನು 3 ವರ್ಷ ಸೇವೆ ಮಾಡ್ತಕ್ಕಂಥ ಅವಕಾಶ ನನಗೂ ಸಿಕ್ಕಿತ್ತು. ಇವತ್ತು ನಮ್ಮ ಕುಟುಂಬ ಸಮೇತವಾಗಿ ಬಂದು ಆ ತಾಯಿಯ ದರ್ಶನ ಮತ್ತು ಸಿದ್ದೇಶ್ವರ ಸ್ವಾಮಿಯ ದರ್ಶನ ಮಾಡಿದ್ವಿ. ಇದು ಪ್ರತಿಯೊಬ್ಬರೂ ಇದನ್ನ ಮಾಡಬೇಕು. ದೇವ್ರ ಮೇಲೆ ನಂಬಿಕೆ ಇಟ್ಟಿರ್ತಕ್ಕಂಥ ಪ್ರತಿಯೊಂದು ಕುಟುಂಬನೂ ಬಂದೋಗ್ಬೇಕು ಅಂತಕ್ಕಂಥದ್ದು ನಾನೊಬ್ಬ ಶಾಸಕನಾಗಿ ಕೇಳ್ಕೊಳ್ತಕ್ಕಂಥದ್ದು. ಪ್ರತಿ ವರ್ಷ ಇಲ್ಲಿ ಬರ್ತಕ್ಕಂಥ ಭಕ್ತಾದಿಗಳು ಲಕ್ಷಾಂತರ ಜನ ಇನ್ನೂ ಜಾಸ್ತಿ ಆಯ್ತಾ ಇದ್ದಾರೆ. ದೇವ್ರ ಮೇಲೆ ಯಾರು ನಂಬಿಕೆ ಇಟ್ಟಿದ್ದಾರೆ ಅವರೆಲ್ಲರೂ ಈ ಕ್ಷೇತ್ರಕ್ಕೆ ಬಂದು ದೇವರ ದರ್ಶನವನ್ನು ಇರ್ತಕ್ಕಂಥ 11 ದಿನದಲ್ಲಿ ಬಂದು ಯಾವುದಾದ್ರೂ ಒಂದು ಸಂದರ್ಭದಲ್ಲಿ ಬಂದು ಹೋಗ್ತಕ್ಕಂಥ ಒಂದು ವಾಡಿಕೆ ರಾಜ್ಯದ ಜನ ಮತ್ತು ಬೇರೆ ರಾಜ್ಯಗಳಿಂದನೂ ಹಾಸನಾಂಬೆ ದರ್ಶನಕ್ಕೆ ಬರ್ತಾ ಇದ್ದಾರೆ. ಇದೊಂದು ಅತ್ಯಂತ ಪುಣ್ಯ ಸ್ಥಳ. ಇದು ಪ್ರತಿಯೊಬ್ಬರು ನೋಡಲೇಬೇಕಾಗಿದ್ದು ಮತ್ತು ಆಶೀರ್ವಾದ ಪಡಿಬೇಕಾಗಿದ್ದು, ಮತ್ತು ಜೊತೆಗೆ ಇಲ್ಲಿ ಬಂದೋಗ್ತಕ್ಕಂಥ ಎಲ್ಲ ಕುಟುಂಬಕ್ಕೂ ಏನು ಕೇಳ್ಕೊಂಡಿರ್ತಾರೆ ಆಗುತ್ತೆ ಅಂತಕ್ಕಂಥದ್ದು ಇಲ್ಲಿಂದನೂ ನಾವು ಏನು ನಂಬಿದ್ದೀವಿ, ದೇವರನ್ನು ನಂಬಿದ್ದೀವಿ, ಅದು ಖಂಡಿತವಾಗೂ ಆಗುತ್ತೆ. ನಮಗೂ ಇವತ್ತು ಒಳ್ಳೆ ದರ್ಶನ ಆಯಿತು, ಒಳ್ಳೆ ಪೂಜೆ ಆಯಿತು. ಪ್ರತಿ ವರ್ಷ ನಾನು ಹಲವಾರು ವರ್ಷಗಳಿಂದ ಬರ್ತಾ ಇದ್ದೇನೆ. ಎಲ್ರಿಗೂ ನಾನು ಈ ರಾಜ್ಯದ ಜನತೆಗೆ ಒಳ್ಳೆ ಮಳೆ ಬೆಳೆ ಆಗಿ ಎಲ್ಲರೂ ನೆಮ್ಮದಿಯಾಗಿ ಇರಲಿ ಅಂತ ಅಂದ್ಬಿಟ್ಟು ಆ ತಾಯಿನ ಮತ್ತು ಸಿದ್ದೇಶ್ವರ ಸ್ವಾಮಿನ ಪ್ರಾರ್ಥನೆಯನ್ನು ಮಾಡ್ತೇನೆ. ಅರೇಂಜ್ಮೆಂಟ್ ಚೆನ್ನಾಗಿದೆ. ಅದೊಂದು ಅಷ್ಟೊಂದು ಸುಲಭ ಅಲ್ಲ. 100 ವರ್ಷ ಇತಿಹಾಸ ಇರ್ತಕ್ಕಂಥ ಏನು ರಾಷ್ಟ್ರೀಯ ಸ್ವಯಂ ಸೇವಕ ಸಂಘ ಏನಿದೆ ಅಷ್ಟೊಂದು ನಿಷೇಧ ಮಾಡ್ತಕ್ಕಂಥದ್ದು ಸಮಂಜಸ ಅಲ್ಲ. ಈ ರಾಜ್ಯ ದೇಶ ಉಳಿಬೇಕು ಅಂತಂದರೆ RSS ಇರಬೇಕು ಅಂತಕ್ಕಂಥದ್ದನ್ನ ನಾನು ಹೇಳ್ತೇನೆ. ಏರ್ಗೂಡ್ದು ನಾವೆಲ್ಲ ಇಲ್ಲೇ ಹುಟ್ಟಿ ಬೆಳೆದಿರ್ತಕ್ಕಂಥ ಜನ, ರಾಷ್ಟ್ರೀಯ ಸ್ವಯಂ ಸೇವಕದಲ್ಲಿರ್ತಕ್ಕಂಥವ್ರು ನಮ್ಮನ್ನು ಸೇರಿ ಎಲ್ಲರೂ ನಾವು ನಮ್ಮ ತಂದೆ ತಾಯಿ ಜನ್ಮ ಕೊಟ್ಟಿರ್ತಕ್ಕಂಥದ್ದು ಇಲ್ಲೇ ಈ ರಾಜ್ಯದಲ್ಲೇ ನಾವೆಲ್ಲ ಹುಟ್ಟಿ ಬೆಳೆದಿರ್ತಕ್ಕಂಥವ್ರು. ಯಾವುದೇ ಕಾರಣಕ್ಕೂ ಆ ರೀತಿಯ ಕಠಿಣ ಕ್ರಮಗಳನ್ನು ತಗೊಂಡ್ಕೂಡ್ದು. ಹಾಸನ ನಗರದ ಕೆಎಸ್ಆರ್ಟಿಸಿ ಬಡಾವಣೆಯ ಬಿ ಕಾಟೆಹಳ್ಳಿಯಲ್ಲಿ ಚಿರತೆ ಪ್ರತ್ಯಕ್ಷಗೊಂಡು ಸ್ಥಳೀಯರಲ್ಲಿ ಆತಂಕ ಸೃಷ್ಟಿಸಿದೆ. ಇಂದು ಬೆಳಗ್ಗೆ ಹೊಲದಲ್ಲಿ ಕೆಲಸ ಮಾಡುತ್ತಿದ್ದ ವೇಳೆ ರೈತರಿಗೆ ಚಿರತೆ ಕಣ್ಣಿಗೆ ಬಿದ್ದಿದ್ದು ಅದು ನಾಯಿಯನ್ನ ಕಚ್ಚಿಕೊಂಡು ಎಳೆದುಕೊಂಡು ಹೋಗಿರುವುದಾಗಿ ಪ್ರತ್ಯಕ್ಷದರ್ಶಿಗಳು ತಿಳಿಸಿದ್ದಾರೆ. ಘಟನೆಯಿಂದ ಗಾಬರಿಗೊಂಡ ರೈತ ತಕ್ಷಣ ಅರಣ್ಯ ಇಲಾಖೆಗೆ ಮಾಹಿತಿ ನೀಡಿದ್ದಾರೆ. ಚಿರತೆ ಹತ್ತಿರದ ಕಾಡಿನಿಂದ ಆಹಾರದ ಹುಡುಕಾಟದಲ್ಲಿ ಬಂದು ವಾಸಸ್ಥಳ ಪ್ರದೇಶದತ್ತ ನುಗ್ಗಿರುವ ಸಾಧ್ಯತೆ ಇದೆ ಎಂದು ಶಂಕಿಸಲಾಗಿದೆ. ನಾವು ಹೊಲದಲ್ಲಿ ಕೆಲಸ ಮಾಡುತ್ತಿದ್ದಾಗ ಚಿರತೆ ಏಕಾಏಕಿ ಬಂದು ನಾಯಿಯನ್ನ ಹಿಡಿದುಕೊಂಡು ಹೋಯಿತು. ಈ ಭಾಗದಲ್ಲಿ ಹಲವು ರೈತರು ಬೆಳಗ್ಗೆಯಿಂದ ಸಂಜೆಯವರೆಗೆ ಹೊಲದಲ್ಲಿ ಇರ್ತಾರೆ. ನಮ್ಮ ಜೀವಕ್ಕೂ ಅಪಾಯವಾಗಬಹುದು. ಆದ್ದರಿಂದ ರಕ್ಷಣಾ ಕ್ರಮ ಕೈಗೊಳ್ಳಬೇಕು ಎಂದು ಚಿರತೆಯನ್ನ ಪ್ರತ್ಯಕ್ಷವಾಗಿ ಕಂಡ ರೈತ ಮನವಿ ಮಾಡಿದ್ದಾರೆ. ಸ್ಥಳೀಯರು ಚಿರತೆಯ ಭೀತಿ ಹಿನ್ನೆಲೆ ಹೊಲಗಳಿಗೆ ತೆರಳುವುದಕ್ಕೆ ಹೆದರಿಕೆ ವ್ಯಕ್ತಪಡಿಸುತ್ತಿದ್ದು ಅರಣ್ಯ ಇಲಾಖೆ ತುರ್ತು ಕ್ರಮ ಕೈಗೊಂಡು ಪಂಜರ ಹಾಕುವ ಕಾರ್ಯ ಆರಂಭಿಸಲಿದೆ ಎಂದು ತಿಳಿದು ಬಂದಿದೆ. ಕಾಟೇಳಿ ಕೊಪ್ಪಲು ಲಕ್ಷ್ಮೀನಾರಾಯಣ ಅಂತ ಎಲಿಯಾಸ್ ಸ್ವಾಮಿ ಅಂತ ತೋಟದ ಹತ್ರ ಕಳೆ ಕೀಳ್ಸಕ್ಕೆ, ತೋಟ ಅಡಿಕೆ ಕಳೆ ಕೀಳ್ಸಕ್ಕೆ ಬಂದಿದ್ದೆ. ಬಂದಾಗ ಆಳ್ಬಿಟ್ಟು ಹೋಗಿದ್ದೆ. ಆಳ್ಬಿಟ್ಟು ಮತ್ತೆ ಬಂದಾಗ ತೋಟದೊಳಗೆಲ್ಲ ನೀರು ತ್ಯಾವ ಐತೆ ಅಂತ ಅಂದ್ರೆ ನಾನು ನೀರು ಬಿಡಕ್ಕೆ ಹೋದೆ. ತೋಟದೊಳಗೆ ಹಾಯಿಸ್ಬೋದೇ ಇದ್ದೆ. ಆ ಕಡೆ ನಾಯಿ ಕೂಗ್ಯಾಡ್ದಾಗ ನೋಡ್ತೀನಿ ಚಿರತೆ ನಾಯಿನ ಕಚ್ಕೊಬತ್ತಿತ್ತು. ಕಚ್ಕೊಬಂದು ಒಂದು ಹಲಸಿ ಮರ ಕತ್ತಕ್ಕೆ ಹೋಯ್ತು, ನೆಗೆಯಕ್ಕೆ ಹೋಯ್ತು. 2 ಸತಿ ನೆಗೆಯಕ್ಕೆ ಹೋಯ್ತು, ಹೊತ್ತಕ್ಕಾಗಲ್ಲ. ಅದು ಗೆಡ್ಡೆಲ್ಲ ಕೂತಾಗ ನಮ್ಮ ಫ್ರೆಂಡ್ಸಿಗೆಲ್ಲ ಫೋನ್ ಮಾಡಿದೆ, ಎಲ್ಲರೂ ಜನಗಳಿಗೆ ಎಲ್ಲರೂ ಫೋನ್ ಮಾಡಿದೆ. ಅವಾಗ ಎಲ್ಲರೂ ಫೋನ್ ಮಾಡ್ಕೊಂಡು ವಿಡಿಯೋದವರು ಮತ್ತು ಫಾರೆಸ್ಟರು ಎಲ್ಲ ಬಂದವ್ರೆ. ಅವ್ರು ಏನು ಮಾಹಿತಿ ಕೊಡ್ತಾರೆ ನೋಡೋಣ. ಆಮೇಲೆ ರೈತರುಗಳಿಗೆ ರಕ್ಷಣೆ ಬೇಕು. ನಮಗೆ ನಾವು ತೋಟದಾಗ ಒಬ್ಬೊಬ್ಬರೇ ಬರ್ತೀವಿ, ನಮ್ಮನ್ನ ತಿಂದು ಇದಾಕಿದ್ರೆ ನಮ್ಮ ಮಕ್ಳಿಗೆ ಯಾರು ಆಗಾರೋ?
ಮಕ್ಳಿಗೆ ಯಾರು ನೋಡಿ ಫಾರೆಸ್ಟರ್ ಬಂದು ನಮಗೆ ಅನುಕೂಲ ಮಾಡ್ಕೊಡ್ಬೇಕಂತ ನಾನು ಕೇಳ್ಕೊತಾ ಇದ್ದೀನಿ. ಕಾಣಿಸ್ಕೊಂಡಿತ್ತ ಹಿಂದೆ ಏನು ಕಾಣಿಸ್ಕೊಂಡಿರಲಿಲ್ಲ, ಇವತ್ತು ನಾನು ನೋಡಿದ್ದು ಫಸ್ಟ್ ನೋಡಿದ್ದು ಅಷ್ಟೇ. ಎಲ್ಲ ಕೂಡ ಆಯ್ತು ಓಡೋಯ್ತು ಅಂತ ಗೊತ್ತಿಲ್ಲ. ನಾಯಿಗಳು ಬಂದು ಮುಂದೆ ಸೊಪ್ಪೊಳಗಾಸಿ ಓಡೋತು ಅಂತ ಯಾಕಡಿಕ ಅಂತ ಗೊತ್ತಿಲ್ಲ. ನಾಯಿ ಕಚ್ಚಿಂದಿತ್ತು, ನಾಯಿ ಕಚ್ಚಿಂದ ಮರಕತ್ತಿದ್ದು, ಮರಕತ್ತ ಹೋದ 2 ಸತಿ ನೆಗಿತ್ತು. ನೆಗದಾಗ ಮತ್ತೆ ನಾಯಿ ಒದ್ದಾಡ್ತಾ ಇತ್ತು, ಮತ್ತೆ ಕೆಳಗೆ ಬಿತ್ತು, ಮತ್ತೆ ಅಲ್ಲೇ ಕೂತಿತ್ತು. ನನ್ ಗಾಬರಿಂದ ಆ ಕಡೆಗೆ ಹೋದ, ಎಲ್ಲರಿಗೂ ಫೋನ್ ಮಾಡೋ ಹೊತ್ತಿಗೆ ಅದು ನಾಯಿಗಳು ಬಳ್ಳೊಂದು ಒಟ ಬೀದಿ ಓಡೋಗಿದೆ. ನನಗೆ ಫುಲ್ ಭಯ ಆಗಿತ್ತು. ಭಯ ಆಗಿ ಆ ಕಡೆ ಮೂಲಿಗೆ ಹೋಗಿ ಸುಮ್ಮನೆ ಒಬ್ನೇ ನಿಂತ್ಕೊಂಡೆ ಅಷ್ಟೇ. ಆಳು ಕಾಳು ಬಂದ್ರೆ ನಮಗೆ ಕೆಲಸ ಮಾಡ್ಕೊಡೋರು ಯಾರು ಚಿರ್ತೈತೆ ಅಂದ್ರೆ ನಮಗೆ ಬಡವರು, ನಾವು ಏನೋ ಪಾಠ ಮಾಡ್ಕೊಂತಿದೀವಿ, ಏನೋ ಜೀವನಕ್ಕೆ ಮಾಡ್ಕೊಂತಿದೀವಿ, ನಮಗೆ ಅನುಕೂಲ ಮಾಡ್ಕೊಡ್ಬೇಕು ಫಾರೆಸ್ಟರ್ ಅಂತ ಕೇಳ್ಕೊತಿದೀವಿ. ನಮ್ಮ ಹೆಸರು ಲಕ್ಷ್ಮೀನಾರಾಯಣ ಅಂತ. ಬೇಲೂರು ತಾಲೂಕಿನ ಬಂಟೇನಹಳ್ಳಿ ಗ್ರಾಮ ಪಂಚಾಯಿತಿ ವ್ಯಾಪ್ತಿಯುಳ್ಳ ಶಾಂತಲ ಸಂಜೀವಿನಿ ಮಹಿಳಾ ಸಂಘದ ಕೃಷಿ ಯಂತ್ರೋಪಕರಣ ನಿರ್ವಹಣೆ ಕುರಿತು ಪ್ರಶ್ನೆ ಮಾಡಿದ್ದಕ್ಕಾಗಿ ಗ್ರಾಮ ಪಂಚಾಯಿತಿ ಅಧ್ಯಕ್ಷ ಧನಂಜಯ್ ಅವರ ಮೇಲೆ ಶಾಂತಲ ಸಂಘದ ಸದಸ್ಯರ ಪತಿ ಮತ್ತು ಪುತ್ರ ಹಲ್ಲೆಗೆ ಯತ್ನಿಸಿದಂತಹ ಘಟನೆ ಬೇಲೂರು ತಾಲೂಕಿನ ಬಂಟೇನಹಳ್ಳಿ ಗ್ರಾಮ ಪಂಚಾಯಿತಿ ಆವರಣದಲ್ಲಿ ನಡೆದಿದೆ. ಗ್ರಾಮೀಣ ಜನರ ಜೀವನ ಮಟ್ಟ ಸುಧಾರಿಸಲು ಹಾಗೂ ಬಡತನ ನಿರ್ಮೂಲನೆ ಮಾಡಿ ಮಹಿಳೆಯರಿಗೆ ಸ್ವಾವಲಂಬನೆ ಜೀವನ ಕಲ್ಪಿಸಲು ಕೇಂದ್ರ ಹಾಗೂ ರಾಜ್ಯ ಸರ್ಕಾರದ ಅಡಿ ಸಂಜೀವಿನಿ ಯೋಜನೆ ಜಾರಿ ಮಾಡಲಾಗಿದೆ. ಆದರೆ ಈ ಯೋಜನೆಯ ಶಾಂತಲ ಸಂಜೀವಿನಿ ಮಹಿಳಾ ಸಂಘದಲ್ಲಿರುವ ಕೃಷಿ ಯಂತ್ರೋಪಕರಣ ನಿರ್ವಹಣೆ ನೋಡಿದರೆ ಇದು ನಿರ್ವಹಣೆ ಮಾಡುವವರ ಅಭಿವೃದ್ಧಿಗಾಗಿ ಇರುವ ಎಂದೆನಿಸುತ್ತದೆ. ಕಳೆದ 4 ದಿನಗಳ ಹಿಂದೆ ಬಂಟೇನಹಳ್ಳಿ ಗ್ರಾಮ ಪಂಚಾಯಿತಿ ವ್ಯಾಪ್ತಿಯಲ್ಲಿ ಸಾಮಾನ್ಯ ಸಭೆಯನ್ನು ಆಯೋಜಿಸಲಾಗಿತ್ತು. ಶಾಂತಲ ಸಂಜೀವಿನಿ ಮಹಿಳಾ ಸಂಘದವರು ಸಹ ಸಭೆಗೆ ಆಗಮಿಸಿ ಪಂಚಾಯಿತಿಯ ಅಧ್ಯಕ್ಷರನ್ನ ಸೇರಿದಂತೆ ಅದರ ಆಡಳಿತ ಮಂಡಳಿಯ ಸದಸ್ಯರನ್ನ ಸಂಘದ ವಾರ್ಷಿಕ ಸಭೆ ಆಹ್ವಾನ ನೀಡಲು ಬಂದಿದ್ದಾರೆ. ಆದರೆ ಆಹ್ವಾನ ಪತ್ರಿಕೆಯಲ್ಲಿ ಗ್ರಾಮ ಪಂಚಾಯಿತಿ ವ್ಯಾಪ್ತಿಯ ಅಧ್ಯಕ್ಷರು, ಉಪಾಧ್ಯಕ್ಷರು ಸೇರಿದಂತೆ ಪಂಚಾಯಿತಿ ಅಧಿಕಾರಿಗಳ ಹೆಸರು ನಮೂದಾಗದೇ ಇರುವುದನ್ನ ಕಂಡು ಗ್ರಾಮ ಪಂಚಾಯಿತಿ ಅಧ್ಯಕ್ಷರಾದ ಧನಂಜಯ್ ಪ್ರಶ್ನೆ ಮಾಡಿದ್ದಾರೆ. ಕೃಷಿ ಯಂತ್ರೋಪಕರಣ ನಿರ್ವಹಣೆ ಕುರಿತು ಪ್ರಶ್ನೆ ಮಾಡಿದ್ದಕ್ಕೆ ಅದನ್ನೇ ಶಾಂತಲಾ ಸಂಜೀವಿನಿ ಸಂಘದ ಎಂಪಿಕೆ ಸುಧಾ ಗೊತ್ತಿಲ್ಲದ ಹಾಗೆ ವಿಡಿಯೋ ಚಿತ್ರೀಕರಣಗೊಳಿಸಿ ಅವರ ಪತ್ನಿ ಹಾಗೂ ಮಗನಿಗೆ ಕಳಿಸಿದ ಪರಿಣಾಮ ಕೆಲ ಹೊತ್ತಿಗೆ ಗ್ರಾಮ ಪಂಚಾಯಿತಿ ಆವರಣಕ್ಕೆ ಬಂದ ಮಹಿಳಾ ಸದಸ್ಯೆ, ಪತ್ನಿ ಮಂಜುನಾಥ್ ಮತ್ತು ಮಗ ನಾಗರಾಜ್ ಅಧ್ಯಕ್ಷರಾದ ಧನಂಜಯ್ ಅವರಿಗೆ ಮನಬಂದಂತೆ ಅವಾಚ್ಯ ಶಬ್ದಗಳಿಂದ ನಿಂದನೆಗೆ ಮುಂದಾಗಿದ್ದಾರೆ. ಸಭೆಯಲ್ಲಿದ್ದ ಸದಸ್ಯರು ಸುಮ್ಮನಿರಿಸಿದರೂ ಸಮಾಧಾನವಾಗದ ಪತ್ನಿ ಮತ್ತು ಮಗ ಅಧ್ಯಕ್ಷ ಧನಂಜಯ್ ಅವರ ಮೇಲೆ ಹಲ್ಲೆ ಮಾಡಲು ಮುಂದಾಗಿದ್ದು ಎನ್ನಲಾಗಿದೆ. ಸದ್ಯ ಗ್ರಾಮ ಪಂಚಾಯಿತಿ ಅಧಿಕಾರಿಗಳು, ಸ್ಥಳೀಯರು ಹಾಗೂ ಪಂಚಾಯಿತಿ ಸದಸ್ಯರು ಜಗಳವನ್ನ ತಿಳಿಗೊಳಿಸಿದ್ದಾರೆ. ಬಂಟೇನಹಳ್ಳಿ ಗ್ರಾಮ ಪಂಚಾಯತಿಯಲ್ಲಿ ನಮ್ದು ಸಾಮಾನ್ಯ ಸಭೆ ಇತ್ತು. ಅಂದ್ ಸೇಮ್ ಟೈಮ್ ಅಲ್ಲಿ ಈ ಶಾಂತಲಾ ಸಂಜೀವಿನಿ ಸಂಘದಿಂದ ಅವರ ಅಧ್ಯಕ್ಷರು ಮತ್ತೆ ನಮ್ಮ ಸುಧಾ ಅಂತ ಎಂಬಿಕೆ ನಮ್ಮನ್ನ ಒಂದು ಅವ್ರದ್ದು ವಾರ್ಷಿಕ ಸಭೆಗೆ ಇನ್ವೈಟ್ ಮಾಡ್ಲಿಕ್ಕೆ ಬಂದಿದ್ರು. ಸರಿ ಆಯ್ತು, ನಮ್ಮ ಸಭೆ ಇರೋದ್ರಿಂದ ನಮ್ಮ ಸಭೆ ಮುಗಿಲಿ, ಅದ ನಂತರ ನಾನು ನಿಮಗೆ ಟೈಮ್ ಕೊಡ್ತೀನಿ ಅಂತ ಹೇಳಿದೆ. ಸೊ ನಮ್ದು ಸಭೆ ಮುಗಿದ ತಕ್ಷಣ ಬಂದು ನನ್ನನ್ನು ಇನ್ವೈಟ್ ಮಾಡಕ್ಕೆ ಬಂದರು. ಸೊ ಆ ಇನ್ವಿಟೇಷನ್ ಕಾರ್ಡಲ್ಲಿ ನನಗೆ ಅದು ಮುಂಚೆ ಸಿಕ್ಕಿರಕ್ಕಂಥ ಇದರಲ್ಲಿ ಬಂಟೇನಹಳ್ಳಿ ಪಂಚಾಯತಿ ಅಧ್ಯಕ್ಷರು ಇರ್ಬೋದು, ಮತ್ತೆ PDO ಮತ್ತೆ ಉಪಾಧ್ಯಕ್ಷರು ಮತ್ತೆ ಸದಸ್ಯರುಗಳು ಎಲ್ಲರನ್ನೂ ಕೂಡ ಹೆಸರು ಹಾಕಿ ಇನ್ವೈಟ್ ಮಾಡಬೇಕು ಅಂತ ಇತ್ತು. ಬಟ್ ಅವ್ರು ತಂದಿರೋಂಥ ಪ್ರತಿನಲ್ಲಿ ಯಾವುದೇ ರೀತಿಯಾದ ಬಂಟೇನಹಳ್ಳಿ ಪಂಚಾಯತಿ ಸಂಬಂಧಪಟ್ಟಿದ್ದು ಯಾರೊಬ್ಬರನ್ನು ಕೂಡ ಇನ್ವೈಟ್ ಮಾಡಲಿಕ್ಕೆ ಅಲ್ಲಿ ನೇಮ್ ಇರಲಿಲ್ಲ. ಅದನ್ನ ನಾನು ಕ್ವಶನ್ ಮಾಡ್ತಾ ಇದ್ದೆ. ಆ ಕ್ವಶನ್ ಮಾಡೋಂಥ ಟೈಮಲ್ಲಿ ಅದೇ ಸಂಘದ ಅಧ್ಯಕ್ಷರು ಶಕುಂತಲಾ ಅವರು ಇದ್ರು, ಸುಶೀಲಮ್ಮ ಅವರು ಇದ್ರು, ಮತ್ತೆ ಇನ್ನೊಬ್ರು NCRP ಶಿಲ್ಪಾ ಅವರು ಕೂಡ ಇದ್ರು, ಮತ್ತೆ ನಮ್ಮ ಸದಸ್ಯರುಗಳು ಕೂಡ ಜೊತೆಲೇ ಇದ್ರು. ಆ ಟೈಮ್ನಲ್ಲಿ ಜೊತೆಲೇ ಕುತ್ಕೊಂಡು ನನ್ನ ಕೇಳ್ತಾರೆ ಅದನ್ನ ಒಳಗೆ ವಿಡಿಯೋ ಮಾಡ್ಕೊಂತಿದ್ದಾರೆ. ಅದನ್ನ ನಾನು ಕೂಡ ಅಬ್ಸರ್ವ್ ಮಾಡಲಿಲ್ಲ. ಅದೇ ಸಂಘದ ಅಧ್ಯಕ್ಷರು ಶಕುಂತಲಾ ಅವರು ಅಬ್ಸರ್ವ್ ಮಾಡಿ ಕೇಳಿದ್ರು. ನೋಡಿ, ಸುಶೀಲಮ್ಮ ಅವರು ಕೇಳಿದ್ರು, ಯಾಕಪ್ಪ ನೀನು ವಿಡಿಯೋ ಮಾಡ್ಕೊಂತಿದ್ದೀನಿ ಅಂತ ಕೇಳಿದ್ರು. ಅದಕ್ಕೆ ನಾವು ವಿಡಿಯೋ ಎಲ್ಲ ಮಾಡ್ಕೋಬಾರ್ದು ಅಂತ ಹೇಳಿದ್ರು. ಅದಾದ ನೆಕ್ಸ್ಟ್ ಇದನ್ನ ಕ್ವಶನ್ ಮಾಡೋತ್ತಿಗೆ ಅವ್ರಿಲ್ಲ ಸರ್, ನಮಗೆ ಪಂಚಾಯತಿಯಿಂದ ನಮ್ಮ ಇದರಿಂದ ತಾಲೂಕ್ ಪಂಚಾಯತ್ ಇದೇ ಬಂದಿರೋದು ನಮ್ಗೆ ಹೇಳ್ತಿದ್ರು. ಆಯ್ತು, ಓಕೆ, ನನಗೆ ನಮ್ಮ ಪಂಚಾಯತಿ ಸಂಬಂಧಪಟ್ಟಂತ ಹೆಸರುಗಳನ್ನ ಮಾತ್ರ ಹಾಕಿದ್ರೆ ನಾನು ನಿಮಗೆ ಪಂಚಾಯತಿ ನಿಮ್ಮ ವಾರ್ಷಿಕ ಸಭೆಗೆ ಬರಬಹುದು. ಇಲ್ಲ ಅಂತಂದ್ರೆ ಏನಿದೆ ನನಗೆ ಬಂದಿರೋ ಪ್ರತಿನೇ ತಂದು ಕೊಟ್ರೆ ನಾವು ಬರ್ತೀವಿ ಖಂಡಿತ, ಮತ್ತೆ ನಿಮಗೆ ಪರ್ಮಿಷನ್ ಕೊಡ್ತೀವಿ ನಮ್ಮ ಇದರಲ್ಲಿ ಮೇಲ್ಗಡೆ ಅಂತ ಹೇಳಿದ್ರು. ಅದಾದ ನಂತರ ಅವ್ರ ಕಾರ್ಯವೈಖರಿಗಳ ಬಗ್ಗೆ ಕೆಲವೊಂದು ನಮಗೆ ಅಧ್ಯಕ್ಷರು ನಮಗೆ ಹೇಳಿದ್ರು, ಸರ್ ಈ ತರ ಇದೆ, ಒಂದು ಸರ್ಕಾರದ ಪ್ರಾಪರ್ಟಿಗಳನ್ನೆಲ್ಲ ಇವ್ರ ಮನೆಯಲ್ಲಿ ನಿಲ್ಲಿಸ್ಕೊಂಡಿದ್ದಾರೆ ಅಂತ ಕೇಳಿದ್ರು. ಅದ್ರ ಬಗ್ಗೆ ನಾನು ಕೇಳೋ ಹೊತ್ತಿಗೆ ಅವರಿಗೆ
ಅವರು ಏನೋ ಒಂಥರ ಇಲ್ಲ ಸರ್ ಅದು ನಿಮಗೆ ಕೇಳಲಿಕ್ಕೆ ರೈಟ್ಸ್ ಇಲ್ಲ ಅಂತಲೋ ಏನೋ ಒಂದು ಇದ್ರಲ್ಲಿ ಮಾತಾಡ್ಕೊಂಡು ಕೇಳೋದಕ್ಕೆ ನಾನು ಹೇಳಿದೆ ಇಲ್ಲ ನಿಮ್ಗೆ ಆತರ ನಮ್ಗೆ ಕೇಳಲಿಕ್ಕೆ ರೈಟ್ಸ್ ಇಲ್ಲ ಅಂದ್ಮೇಲೆ ನಿಮ್ಮನ್ನು ನಮಗೆ ಕರೆಯಕ್ಕೂ ಕೂಡ ನಿಮ್ಗೆ ರೈಟ್ಸ್ ಇಲ್ಲ, ನಾವು ಯಾವುದೇ ಕಾರಣಕ್ಕೂ ನಮ್ಮನ್ನು ಕರಿಬೇಡಿ ಅಂತ ನಾನು ಹೇಳಿದೆ ಅವ್ರಿಗೆ. ಅಷ್ಟಕ್ಕೆ ಆ ಒಂದು ವಿಡಿಯೋ ಮಾಡ್ಕೊಂಡು ಅವರು ಅವ್ರ ಮಗನಿಗೆ ಮತ್ತೆ ಅವರ ಗಂಡನಿಗೆ ಕಳಿಸ್ಕೊಟ್ಟಿದ್ದಾರೆ. ಕಳಿಸ್ಕೊಟ್ಟು ನಮ್ದು ಮುಗಿದ ತಕ್ಷಣನೇ ಅವ್ರ ಗಂಡ ಮತ್ತೆ ಅವ್ರ ಮಗ ಇಬ್ರು ಬಂದು ನಾವು ಹೊರಗಡೆ ನಿಂತಿದಾಗ ಬಂದ ತಕ್ಷಣ ಅವ್ರು ಇಷ್ಟೇ ಕೇಳಿದ್ದು ಅಲ್ಲೇ ಮಾಡ್ಲಿಕ್ಕೆ, ಅದಕ್ಕೆ ಸಂಬಂಧಪಟ್ಟ ವಿಡಿಯೋಗಳು ಇದಾವೆ, ಅಲ್ಲೇ ಮಾಡ್ಲಿಕ್ಕೆ ಬಂದ್ರು. ಅಷ್ಟರೊಳಗೆ ನಮ್ಮ ಸದಸ್ಯಗಳು, ನಮ್ಮ ಸೋಂಪುರ ಸದಸ್ಯರು ಬಂದ್ಬಿಟ್ಟು ಅದನ್ನ ತಡೆದು ಅವ್ರನ್ನ ಹೇಳ್ಕೊಂಡ್ರು. ಅಷ್ಟು ಇದ್ ನಡೀತು ನಮ್ಮ ಇದರಲ್ಲಿ ಪಂಚಾಯತಿ ಸಮ್ಮುಖದಲ್ಲಿ ನಡೆದಿರತಕ್ಕಂಥ ಘಟನೆ. ಅದನ್ನ ಬಾಯಿ ಬಂದಾಗ ನನ್ನನ್ನ ಬೈದಿದ್ದಾರೆ, ಏನ್ ಬೇಕು ಅದನ್ನೇ ಬೈದ್ರು. ಬಟ್ ನಮ್ಮ ಸಂಘ ಸದಸ್ಯಗಳೆಲ್ಲ ನಮ್ಮ ಪಂಚಾಯತಿ ಸದಸ್ಯಗಳು ಕೇಳ್ಕೊಂಡು ಅದನ್ನ ಇಲ್ಲಿ ಬೈ ಬರ್ತಾರೆ ಬುದ್ಧಿ ಹೇಳಿ ಕಳಿಸಿದ್ರು. ಅದಾದ ನಂತರ ಮತ್ತೆ ಬಂದಿದ್ರು, ಕಂಪ್ಲೇಂಟ್ ಕೊಡ್ತೀವಿ ಅಂತ ಬಂದಿದ್ರು. ಕಂಪ್ಲೇಂಟ್ ಕೊಡಂಗಿದ್ರೆ ಕೊಡೈತೆ. ನಮ್ಮ ಅಧ್ಯಕ್ಷತೆಯಲ್ಲಿ ಒಂದು ವಿಶೇಷ ಗ್ರಾಮ ಸಭೆನ ಕರೆದಿದ್ವಿ. ಆ ಗ್ರಾಮ ಸಭೆಯಲ್ಲಿ ಸಂಜೀವಿನಿ ಸಂಘದ ಒಂದು ಆಗುಹೋಗುಗಳು ಏನಿದ್ದು, ಜೊತೆಗೆ ಅಲ್ಲಿನ ಲೆಕ್ಕ ಮತ್ತೆ ಆ ಸಂಘದ ವತಿಯಿಂದ ಬಂದಿರತಕ್ಕಂತ ವಾಹನಗಳ ಬಗ್ಗೆ ಎಲ್ಲ ನಮ್ಮ ಅಧ್ಯಕ್ಷರು ಅವ್ರನ್ನ ಸಂಜೀವಿನಿ ಸಂಘದ ಶಾಖೆ ಸುಧಾ ಅವ್ರನ್ನ ಕುಲಂಕುಷವಾಗಿ ಕೇಳಿದಾಗ ಆಕೆ ಏನ್ ಮಾಡಿದೆ, ನಮ್ಮ ಅಧ್ಯಕ್ಷರು ಅವ್ರನ್ನ ಕೇಳ್ತಕ್ಕಂಥ ಸಂದರ್ಭದಲ್ಲಿ ವಿಡಿಯೋ ಮಾಡ್ಕೊಂಡಿದ್ದಾರೆ. ವಿಡಿಯೋ ಮಾಡ್ಕೊಂಡ ಸಂದರ್ಭದಲ್ಲಿ ಏನಾಗಿದೆ ಅಂದ್ರೆ ಅದನ್ನ ನಮ್ಮ ಅಭಿವೃದ್ಧಿ ಅಧಿಕಾರಿಗಳು ನೋಡಿ ಆ ವಿಡಿಯೋನ ಡಿಲೀಟ್ ಮಾಡಿಸಿದ್ದಾರೆ. ಸೊ ಆಕೆ ಅಲ್ಲಿ ಏನು ನಮ್ಮ ಅಧ್ಯಕ್ಷರು ಅವ್ರನ್ನ ಲೆಕ್ಕನೆಲ್ಲ ಕೇಳ್ತಿದ್ರು, ಅದನ್ನೆಲ್ಲ ಏನ್ ಮಾಡಿದ್ದಾರೆ, ಅವ್ರ ಗಂಡ ಮತ್ತು ಮಗನಿಗೆ ವಿಚಾರ ಮುಟ್ಟಿಸಿದ್ದಾರೆ. ವಿಚಾರ ಮುಟ್ಟಿಸಿ ಸುಮಾರು ಒಂದು 4:30 ಆಗಿದ್ದು, 4:30. ಆ ಸಂದರ್ಭದಲ್ಲಿ ಅವ್ರ ಯಜಮಾನರು ಅವ್ರ ಮಗ ಬಂದು ನಮ್ಮ ಆಫೀಸ್ನ ಹೊರಭಾಗದಲ್ಲಿ ನಿಂತು ಅಧ್ಯಕ್ಷರ ಮೇಲೆ ಕೂಗಾಡ್ತಿದ್ರು. ಆ ಸಂದರ್ಭದಲ್ಲಿ ಯಾಕೆ ಕೂಗಾಡ್ತಿದ್ದಾರೆ ಅಂತ ನಾವೇನ್ ಮಾಡಿದ್ವಿ, ಅಲ್ಲಿಗೆ ಹೋದ್ವಿ. ಮೊದಲು ನಾವು ಹೋದ್ವಿ, ಸ್ವಲ್ಪ ಬಿಡಿಸೋ ಪ್ರಯತ್ನ ಮಾಡಿದ್ವಿ. ಆತ ನಮ್ಮ ಅಧ್ಯಕ್ಷರಿಗೆ ತುಂಬಾ ಅವ್ಯಾಚಕ ಶಬ್ದಗಳಿಂದ ನಾವು ನೋಡಿದ್ವಿ. ನಮಗೂ ಸ್ವಲ್ಪ ಕೋಪ ಬಂತು. ಇನ್ನು ನಮ್ಮ ಆವರಣದಲ್ಲಿ ಇವೆಲ್ಲ ನಡಿಬಾರ್ದು ಅಂತ ಹೇಳಿ ಅದನ್ನ ಸಮಾಧಾನ ಮಾಡಿ ಅಪ್ಪ ಮಗನ ಕಳ್ತಕ್ಕಂಥ ಪ್ರಯತ್ನ ಮಾಡ್ತಿದ್ವಿ. ಅವ್ರು ಏಕೆ ನಮ್ಮ ಅಧ್ಯಕ್ಷನ ಅಟ್ಯಾಕ್ ಮಾಡೋಕೆ ಪ್ರಯತ್ನ ಪಟ್ಟರು. ಆ ಸಂದರ್ಭದಲ್ಲಿ ನಾವೇನ್ ಮಾಡಿದ್ವಿ, ಅವ್ರನ್ನ ಆ ಕಡೆ ತಳ್ಳಿ ಸಣ್ಣ ಪುಟ್ಟ ಕೈ ಮಿಲಾಯಿಸಿದ್ದಾಯಿತು. ಕೊನೆಗೆ ರೌಡಿಸಂ ತರ ವರ್ತನೆ ಮಾಡಿ ಆ ಪದಗಳ ಬಳಕೆ ನಾವು ನಿಮ್ಮ ಮಾಧ್ಯಮದ ಎದುರುಗಡೆ ಹೇಳ್ಬಾರ್ದು ಅಂತ ಒಂದು ಅವ್ಯಾಚಕ ಪದಗಳನ್ನ ಬಳಸ್ಬಿಟ್ಟ ಆತ ನಮ್ಮ ಅಧ್ಯಕ್ಷರಿಗೆ. ಹಾಗಾಗಿ ಕೊನೆಗೆ ನಮ್ಮ ಅಭಿವೃದ್ಧಿ ಅಧಿಕಾರಿಗಳು ಹಾಗೂ ನಮ್ಮ ಸಿಬ್ಬಂದಿ ಅವರೆಲ್ಲ ಇದ್ದು ಸಮಾಧಾನ ಮಾಡಿ ಆಚೆ ಕಳಿಸಿದ್ದಾಯಿತು. ಸುಪ್ರೀಂ ಕೋರ್ಟ್ ಮುಖ್ಯ ನ್ಯಾಯಮೂರ್ತಿ ಬಿಆರ್ ಗವಾಯಿ ಅವರ ಮೇಲೆ ಶೂ ಎಸೆದು ಅವಮಾನ ಮಾಡಿದ ವಕೀಲ ರಾಕೇಶ್ ಕಿಶೋರ್ ವಿರುದ್ಧ ಕಾನೂನು ಕ್ರಮ ಕೈಗೊಳ್ಳುವಂತೆ ಬೇಲೂರು ತಾಲೂಕಿನ ಪ್ರಗತಿಪರ ಮತ್ತು ದಲಿತ ಸಂಘಟನೆಗಳ ಕಾರ್ಯಕರ್ತರು ಪ್ರತಿಭಟನೆ ನಡೆಸಿದರು. ಸಂಘಟನೆಗಳು ಡಾಕ್ಟರ್ ಅಂಬೇಡ್ಕರ್ ಪ್ರತಿಮೆಗೆ ಮಾಲಾರ್ಪಣೆ ಸಲ್ಲಿಸಿ ವಕೀಲನ ವಿರುದ್ಧ ಘೋಷಣೆ ಕೂಗಿ ಬಸವೇಶ್ವರ ವೃತ್ತದವರೆಗೆ ಪ್ರತಿಭಟನಾ ಮೆರವಣಿಗೆ ನಡೆಸಿದರು. ಮಾನವ ಹಕ್ಕು ಆಯೋಗದ ತಾಲೂಕು ಗೌರವಾಧ್ಯಕ್ಷ ಮತ್ತು ನಿವೃತ್ತ ಸೈನಿಕ ವೆಂಕಟೇಶ್ ಗೌಡ ಮಾತನಾಡಿ, ಸುಪ್ರೀಂ ಕೋರ್ಟ್ ಮುಖ್ಯ ನ್ಯಾಯಮೂರ್ತಿಯವರಿಗೆ ಆಗಿದ್ದ ಅವಮಾನ ಸಂವಿಧಾನದ ವಿರುದ್ಧವಾಗಿದೆ. ವಕೀಲ ರಾಕೇಶ್ ಕಿಶೋರ್ ಅವರನ್ನ ದೇಶದಿಂದಲೇ ಗಡೀಪಾರು ಮಾಡಬೇಕು ಎಂದು ಒತ್ತಾಯಿಸಿದರು. ಕ್ರೈಸ್ತ ಸಂಘಟನೆಗಳ ಒಕ್ಕೂಟದ ಅಧ್ಯಕ್ಷ ಫಾದರ್ ಜೋಸೆಫ್ ಮಾತನಾಡಿ, ಸ್ವಾತಂತ್ರ್ಯ ಬಂದು 78 ವರ್ಷವಾದರೂ ಜಾತಿವಾದ ಮನಸ್ಸು ಬದಲಾಗಿಲ್ಲ. ಸಮಾಜ ಒಡೆಯಲು ಮುಂದಾಗುವವರ ವಿರುದ್ಧ ಕಠಿಣ ಕ್ರಮ ಕೈಗೊಳ್ಳಬೇಕು ಎಂದು ತಿಳಿಸಿದರು. ದಲಿತ ಸಂಘರ್ಷ ಸಮಿತಿ ವಿಭಾಗದ ಸಂಚಾಲಕ ಲಕ್ಷ್ಮಣ್ ಮಾತನಾಡಿ, ಕೇಂದ್ರ ಸರ್ಕಾರ ಮತ್ತು ರಾಷ್ಟ್ರಪತಿಗಳು ಶೀಘ್ರ ಕ್ರಮ ಕೈಗೊಂಡು ಇಂತಹ ಘಟನೆಗೆ ಅವಕಾಶ ನೀಡಬಾರದು. ವಕೀಲ ರಾಕೇಶ್ ಕಿಶೋರ್ ಮೇಲೆ ನ್ಯಾಯಾಂಗ ನಿಂದನೆ ಮತ್ತು ದೇಶದ್ರೋಹದ ಕೇಸು ದಾಖಲಿಸಿ ದೇಶದಿಂದ ಗಡೀಪಾರು ಮಾಡಬೇಕು ಎಂದು ಒತ್ತಾಯಿಸಿದರು. ಪ್ರತಿಭಟನೆಯಲ್ಲಿ ಮುಸ್ಲಿಂ ಒಕ್ಕೂಟದ ಅಧ್ಯಕ್ಷ ನಹೀಂ, ಗೌರವಾಧ್ಯಕ್ಷ ನವೀದ್ ಪಾಷಾ, ಉಪಾಧ್ಯಕ್ಷ ವಾಜಿದ್, ಮುಖಂಡರು ಏಜಸ್ ಪಾಷಾ, ಅಬ್ದುಲ್ ಖಾದರ್, ನೂರ್ ಅಹಮದ್, ದಲಿತ ಸಂಘರ್ಷ ಸಮಿತಿಯ ಮುಖಂಡರಾದ ನಿಂಗರಾಜು, ಶಶಿಧರ್, ಗೋವಿನಹಳ್ಳಿ ರವಿ, ಹೊಯ್ಸಳ ಮತ್ತು ಇತರರು ಭಾಗವಹಿಸಿದ್ದರು. ವಿಚಾರವಾಗಿ ದೇಶಾದ್ಯಂತ ಪ್ರತಿಭಟನೆ ಮಾಡ್ತಿದ್ದಾರೆ. ಹಾಗೆಯೇ ಪ್ರಗತಿಪರ ಸಂಘಟನಾ ವತಿಯಿಂದಲೂ ಕೂಡ ಬೇಲೂರಿನ ಜನಪರ ವ್ಯಕ್ತಿಗಳು ಹಾಗೂ ಎಲ್ಲ ಮುಖಂಡರು ಒಳಗೂಡಿ ಇವತ್ತು ಈ ಕಾರ್ಯಕ್ರಮ ಮಾಡ್ತಾ ಇದೀವಿ. ಈ ಕಾರ್ಯಕ್ರಮ ಯಶಸ್ವಿ ಆಗಲಿ. ಜೊತೆಗೆ ಅವೇನು ಗಡೀಪಾರು ಮಾಡಬೇಕು ಅಂತೇಳಿ ನಿಶ್ಚಯ ಮಾಡಿದೀವಿ, ಆ ವ್ಯಕ್ತಿಯನ್ನ ತಕ್ಷಣ ಈ ಸರ್ಕಾರ ಅವನ ಗಣನೆಗೆ ತಗೊಂಡು ಅವನ ಗಡೀಪಾರು ಮಾಡಬೇಕಂತೇಳಿ ಸಂದರ್ಭದಲ್ಲಿ ಒತ್ತಾಯಿಸ್ತೀವಿ. ಬಂಧುಗಳೇ, ಭಾರತ ದೇಶದಲ್ಲಿ ಇದೊಂದು ಕರಾಳ ದಿನ ಅಂತ ನಾನಾದರೂ ಕೂಡ ಭಾವಿಸ್ತೇನೆ. ಈ ರಾಕೇಶ್ ಕಿಶನ್ ಅಂತಕ್ಕಂಥ ಒಬ್ಬ ವಕೀಲ
ಕಿಶೋರ್ ಅಂತಕ್ಕಂಥ ವಕೀಲ ಮತ್ತು ಅವನ ತಂಡ ಏನು ಭಾರತ ದೇಶದಲ್ಲಿ ಎಷ್ಟು ಜನ ವಕೀಲರ ಸಂಕುಲ ಇದೆ ಅವರೆಲ್ಲರೂ ಕೂಡ ಅಧ್ಯಯನ ಮಾಡಿರೋದು ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ರಚಿಸಿದಂಥ ಕಾನೂನುಗಳನ್ನ. ಅದೇ ಕಾನೂನುಗಳನ್ನು ರಚನೆ ಅಧ್ಯಯನ ಮಾಡ್ಕೊಂಡು ಹೋಗಿ ಈ ದೇಶದ ಅತ್ಯುನ್ನತ ಹುದ್ದೆ ಆದಂಥ CJI ಆದಂತಕ್ಕಂಥ ಏನು ನಮ್ಮ ಗವಾಯಿಯವರು ಇದ್ದಾರೆ, ಗವಾಯಿಯವ್ರ ಮೇಲೆ ಎತ್ತಿರ್ತಕ್ಕಂಥ ಮೆಟ್ಟಲ್ಲ ಇದು. ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ರಚನೆ ಮಾಡಿದಂಥ ಸಂವಿಧಾನದ ಮೇಲೆ ಎತ್ತಿರ್ತಕ್ಕಂಥ ಮೆಟ್ಟು ಅಂತ ನಾವೆಲ್ಲರೂ ಕೂಡ ಭಾವಿಸ್ಬೇಕಾಗ್ತದೆ. ನಾವು ಇವರು ಬಾಬಾ ಸಾಹೇಬ್ ಅಂಬೇಡ್ಕರ್ ಅವ್ರನ್ನ ಎಷ್ಟು ಪ್ರೀತಿಸ್ತಾರೆ, ಎಷ್ಟು ವಿರೋಧಿಸ್ತಾರೆ ಅನ್ನೋದನ್ನ ಈ ಪ್ರಕರಣವನ್ನು ನೋಡಿ ನಾವು ಅರ್ಥ ಮಾಡ್ಕೋಬೇಕಾಗತ್ತೆ, ಜಾಗೃತಿ ಆಗಬೇಕಾಗತ್ತೆ. ಇವನನ್ನ ದೇಶದಲ್ಲಿ ಯಾವ ಪಕ್ಷದ ನಾಯಕರುಗಳು ಕೂಡ ಇವನ ಬೆನ್ನೆಲುಬೆ ನಿಂತಿಲ್ಲ. ರಾಷ್ಟ್ರದ ಪ್ರಧಾನಮಂತ್ರಿಯಿಂದ ಹಿಡಿದು ರಾಜ್ಯದ ವಿರೋಧ ಪಕ್ಷದ ನಾಯಕರ ಎಲ್ಲ ರಾಜಕೀಯ ಮುತ್ಸದ್ದಿಗಳು ಎಲ್ಲರೂ ಕೂಡ ಇವನಿಗೆ ಚೀಮಾರಿಯನ್ನು ಹಾಕಿದ್ದಾರೆ. ಈ ದೇಶದ ಸಂವಿಧಾನದ ಕಾಲಂಗಳನ್ನ ಹೇಳ್ಕೊಂಡು ಜೀವನ ಮಾಡ್ಕೊಂಡು ಇವನು ಬದುಕಲಿಕ್ಕೆ ಇವನಿಗೆ ಯೋಗ್ಯತೆ ಇಲ್ಲ. ಈ ನಾಯಿನ ಈ ದೇಶವನ್ನು ಬಿಟ್ಟು ಹೊರಗಡೆ ಹಾಕಬೇಕು, ಇವನಿಗೆ ಮರಣದಂಡ ವಿಧಿಸಬೇಕು. ಮುನ್ಸೂಚನೆಯಾಗಿ ಇವತ್ತು ಏನು ನಮ್ಮ ತಾಲೂಕಿನಲ್ಲಿ ಎಲ್ಲ ವಿವಿಧ ಪ್ರತಿಪರ ಸಂಘಟನೆ ಮುಖಂಡರುಗಳು, ಪಕ್ಷಾತೀತ ಮತ್ತು ಜಾತ್ಯತೀತ ಎಲ್ಲರೂ ಕೂಡ ಈ ಏನು ಬಸವೇಶ್ವರ ವೃತ್ತದಲ್ಲಿ ಮೆರವಣಿಗೆ ಮೂಲಕ ಬಂದು ರಸತಡೆಯನ್ನು ಮಾಡಿದ್ದಾರೆ. ಇದಕ್ಕೆ ಬೆಂಬಲ ನೀಡಿದಂಥ ಸಾರ್ವಜನಿಕರಿಗೆ ಮತ್ತು ಇಲ್ಲಿ ಬಂದಂಥ ಎಲ್ಲ ಮಿತ್ರರಿಗೆ, ಮಾಧ್ಯಮದ ಮಿತ್ರರಿಗೆ ನಾನು ವಂದಿಸಿ ನನ್ನ 2 ಮಾತುಗಳನ್ನು ನಾನು ಮುಗಿಸ್ತಾ ಇದ್ದೀನಿ. ಕನ್ನಡ ಫಲಕಗಳ ಬಳಕೆಯನ್ನ ಕಡ್ಡಾಯಗೊಳಿಸುವ ಕುರಿತು ಕನ್ನಡ ರಕ್ಷಣಾ ವೇದಿಕೆಯ ತಾಲೂಕು ಘಟಕದಿಂದ ಬೇಲೂರು ಪುರಸಭೆ ಅಧ್ಯಕ್ಷ ಉಷಾ ಸತೀಶ್ ರವರಿಗೆ ಮನವಿ ಪತ್ರ ಸಲ್ಲಿಸಲಾಯಿತು. ಸಂಘಟನೆಯ ಅಧ್ಯಕ್ಷ ಚಂದ್ರಶೇಖರ್ ಮಾತನಾಡಿ, ರಾಜ್ಯ ಸರ್ಕಾರದ ಆದೇಶದ ಪ್ರಕಾರ ಪ್ರತಿಯೊಂದು ವ್ಯಾಪಾರ ಸ್ಥಳ, ಹೋಟೆಲ್, ಶಾಲೆ, ಕಚೇರಿ ಹಾಗೂ ಜಾಹೀರಾತು ಫಲಕಗಳಲ್ಲಿ ಕನಿಷ್ಠ 60% ಕನ್ನಡ ಇರಬೇಕು. ಆದರೆ ಬೇಲೂರಿನ ಅನೇಕ ಸ್ಥಳಗಳಲ್ಲಿ ಇದನ್ನು ಪಾಲಿಸಲಾಗುತ್ತಿಲ್ಲ. ಹೀಗಾಗಿ ನವೆಂಬರ್ 1ರೊಳಗೆ ಕನ್ನಡ ರಾಜ್ಯೋತ್ಸವದ ಮುನ್ನ ಎಲ್ಲ ನಾಮ ಫಲಕಗಳಲ್ಲಿ 60% ಕನ್ನಡ ಬಳಕೆಯನ್ನ ಕಡ್ಡಾಯಗೊಳಿಸಲು ಪುರಸಭೆ ಕ್ರಮ ಕೈಗೊಳ್ಳಬೇಕು. ನಿಯಮವನ್ನ ಉಲ್ಲಂಘಿಸಿದರೆ ಸಂಘಟನೆ ಹೋರಾಟ ಆರಂಭಿಸುವುದಾಗಿ ಎಚ್ಚರಿಕೆ ನೀಡಲಾಗಿದೆ. ಪುರಸಭೆಯ ಅಧ್ಯಕ್ಷೆ ಉಷಾ ಸತೀಶ್ ಪ್ರತಿಕ್ರಿಯೆ ನೀಡಿದ್ದು, ನಮ್ಮ ಪುರಸಭೆ ವಾಣಿಜ್ಯ ಮಳಿಗೆ ಮಾಲೀಕರಿಗೆ ಆದೇಶ ಮಾಡಿದೆ. ಕೆಲವು ಸ್ಥಳಗಳಲ್ಲಿ ಆಂಗ್ಲ ಬಳಕೆ ಹೆಚ್ಚಿರುವುದನ್ನು ಗಮನಿಸಿದ್ದೇವೆ. ಶೀಘ್ರದಲ್ಲೇ ಕಠಿಣ ಕ್ರಮ ಕೈಗೊಳ್ಳಲಾಗುವುದು ಎಂದು ತಿಳಿಸಿದ್ದಾರೆ. ಈ ಸಂದರ್ಭದಲ್ಲಿ ಸಂಘಟನೆಯ ಯುವ ಘಟಕದ ಅಧ್ಯಕ್ಷ ಮೋಹನ್ ಗೌಡ, ಗೌರವ ಅಧ್ಯಕ್ಷ ತಾರನಾಥ್, ಪ್ರಧಾನ ಕಾರ್ಯದರ್ಶಿ ಅಬ್ದುಲ್ ಖಾದರ್, ಉಪಾಧ್ಯಕ್ಷರು ಚಂದ್ರೇಗೌಡ, ಕಾರ್ಯದರ್ಶಿ ಗಂಗಾರಾಜು, ರಾಜಶೇಖರ್, ಮಾಜಿ ಪುರಸಭಾ ಅಧ್ಯಕ್ಷ ಹಾಗೂ ಹಾಲಿ ಸದಸ್ಯೆ ಮೀನಾಕ್ಷಿ ವೆಂಕಟೇಶ್, ಪುರಸಭಾ ಸದಸ್ಯರಾದ ಪ್ರಭಾಕರ್, ಜಮೀಲಾ ತೌಫಿಕ್ ಸೇರಿದಂತೆ ಇತರರು ಹಾಜರಿದ್ದರು. ಹೋರಾಟ ಮಾಡಿದ್ದೀವಿ, ಇವತ್ತು ಸರ್ಕಾರ ಆದೇಶ ಮಾಡಿದೆ, ನಿಮ್ಮ ಕ್ರಮ ಏನಂಗಾರೆ ಇಲ್ಲಿ ನೀವು ಪುರಸಭೆ ನಿಮ್ಮ ಕ್ರಮ ಏನು ತಗೊಂತಿದ್ದೀರಾ? ಈಗ ನಾವೇ ಕೈ ಕಟ್ಟಿ ಕೂರಂತ ಸಂಘಟನೆ ಅಲ್ಲ, ನಾವೇನು ಆದೇಶ ಮಾಡಿದ್ದೀವಿ, ಏನು ಎಚ್ಚರಿಕೆ ಕೊಟ್ಟಿದ್ದ ಆ ದಿನದೊಳಗೆ ನೀವೇನು ಕ್ರಮ ತಗೊಳ್ಳಿಲ್ಲ ಅಂದರೆ ಖಂಡಿತವಾಗೂ ನಾವು ಇಲ್ಲಿ ಕನ್ನಡ ದಿನಾಚರಣೆಯನ್ನು ಆಚರಣೆ ಮಾಡ್ತೇವೆ. ನೀವು ಅವ್ರಿಗೆ ಎಚ್ಚರಿಕೆ ಕೊಡ್ತೇವೆ. ಕರ್ನಾಟಕ ರಕ್ಷಣಾ ವೇದಿಕೆ ಬೇಲೂರು ತಾಲೂಕಿನ ವತಿಯಿಂದ ಮಾನ್ಯ ಪುರಸಭಾ ಅಧ್ಯಕ್ಷರಿಗೆ ಒಂದು ಮನವಿಯನ್ನು ಕೊಟ್ಟಿದ್ದೀವಿ. ಇದು ಒಂದು ಬಾರಿ ಅಲ್ಲ, ಇದು 4ನೇ ಬಾರಿ ಮನವಿಯನ್ನು ಕರ್ನಾಟಕ ರಕ್ಷಣಾ ವೇದಿಕೆ ಕೊಡ್ತಾ ಇದೆ. ನಾವು ಎಲ್ಲಿದ್ದೀವಿ ಅಂತ ನಮ್ಗೆ ಇವತ್ತು ಗೊತ್ತಾಗ್ತಿಲ್ಲ. ಯಾಕಂದರೆ ವಿಶ್ವವಿಖ್ಯಾತ ಬೇಲೂರಿನಲ್ಲಿದ್ದು ಇವತ್ತು ನಾವು ಕರ್ನಾಟಕದಲ್ಲಿ ಕನ್ನಡಿಗನೇ ಸಾರ್ವಭೌಮ ಅನ್ನೋ ನಿಟ್ಟಿನಲ್ಲಿ ಇವತ್ತು ನಾವು ಬದುಕಿದೆ. ಇವತ್ತು ಪುರಸಭೆಯಲ್ಲಿ ನಾವು ಹಲವಾರು ಬಾರಿ ಮನವಿ ಕೊಟ್ಟರು ಸಹ ಏನು ಆಂಗ್ಲ ಫಲಕಗಳನ್ನು ತೆರವುಗೊಳಿಸಿ ಅಂತೇಳಿ ಹಲವು ಬಾರಿ ಕೊಟ್ಟಿದ್ದೀವಿ. ಆದರೆ ಇಲ್ಲಿನ ಪುರಸಭೆ ಅಧ್ಯಕ್ಷರುಗಳು ಮತ್ತು ಮುಖ್ಯಾಧಿಕಾರಿಗಳು ಯಾವುದೇ ಥರದ ಗಮನ ಹರಿಸ್ತಾ ಇಲ್ಲ. ನಾವು ಯಾಕೆ ಹೇಳ್ತಾ ಇದ್ದೀವಿ, ಪದೇ ಕೊಟ್ಟರು ಸಹ ಇವರು ಗಮನ ಹರಿಸ್ತಾ ಇಲ್ಲ. ಏನು ನವೆಂಬರ್ 1ನೇ ತಾರೀಕು ಒಳಗಡೆ ಏನು ನಾಮಫಲಕಗಳನ್ನ ತೆರವುಗೊಳಿಸ್ತಿಲ್ಲ ಅಂದರೆ ಇದೇ ಕಚೇರಿ ಮುಂದೆ ನವೆಂಬರ್ 1ನೇ ತಾರೀಕು ಕನ್ನಡ ದಿನಾಚರಣೆಯನ್ನು ಪುರಸಭೆ ಮುಂದೆ ಆಚರಣೆ ಮಾಡ್ತೀವಿ. ಕರ್ನಾಟಕ ರಕ್ಷಣಾ ವೇದಿಕೆಯವರು ಎಲ್ಲ ನಾಮಫಲಕಗಳಲ್ಲಿ ಕರ್ನಾಟಕ ಸರ್ಕಾರದಿಂದನೇ ಆದೇಶ ಆಗಿದೆ 60% ಕನ್ನಡದಲ್ಲೇ ಇರಬೇಕಂತ. ಅಲ್ಲಿ ನಾವು ಇರೋದೇ ಕರ್ನಾಟಕದಲ್ಲಿ, ಹಂಗಾಗಿ ನಾವು ಕನ್ನಡಕ್ಕೇ ಹೆಚ್ಚಿನ ಆದ್ಯತೆ ಕೊಡಬೇಕು. ಇವಾಗ ಅಂಗಡಿ ಮುಗ್ಗಟ್ಟಿರ್ಬೋದು, ಮತ್ತೊಂದು ಇದು ವ್ಯಾಪಾರಸ್ಥ ಸ್ಥಳ ಆಗಿರ್ಬೋದು, ಬಟ್ಟೆ ಅಂಗಡಿ ಇರ್ಬೋದು, ಶಾಲಾ ಕಾಲೇಜ್ ಆಗಿರ್ಬೋದು, ಪ್ರತಿಯೊಂದು ನೀವು ಬೇರೆ ಭಾಷೆ ಹಾಕಬೇಡಿ ಅಂತ ನಾವೆಲ್ಲೂ ಹೇಳ್ತಾ ಇಲ್ಲ. ಮೊದಲನೇದು ಕನ್ನಡಕ್ಕೆ ಫಸ್ಟ್ನೇದು ಆದ್ಯತೆ ಕೊಡಿ ಅಂತ ಈ ಸಂದರ್ಭದಲ್ಲಿ ಹೇಳ್ತಾ, ನಿಮ್ಮ ಪರ ನಾವು ಯಾವಾಗಲೂ ನಿಮ್ಮ ಜೊತೆ ಇರ್ತೀವಿ ಅಂತ ಹೇಳ್ತಾ ಈ ಸಂದರ್ಭದಲ್ಲಿ ಎಲ್ಲ. ಈಗ ಮತ್ತೊಮ್ಮೆ ಹೆಡ್ಲೈನ್. ಪ್ರಿಯಾಂಕಾ ಖರ್ಗೆಗೆ ತಾಕತ್ತಿದ್ರೆ ಅಕ್ರಮವಾಗಿ ಕಟ್ಟಿಕೊಂಡಿರೋ ಮಸೀದಿ ಮದರಸ ಮೊದಲು ತೆರವು ಮಾಡಲಿ. ಆರ್ಎಸ್ಎಸ್ನ ತೆಗೆಯೋಕೆ ನೀವೇನೇ ಲಾಗ ಹೊಡೆದ್ರೂ ಆಗಲ್ಲ.
ಹಾಸನಾಂಬೆ ದರ್ಶನ ಪಡೆದ ಬಳಿಕ ಬಸವನಗೌಡ ಪಾಟೀಲ್ ಯತ್ನಾಳ್ ಹೇಳಿಕೆ. ಮಾಜಿ ಸಚಿವ ಎಚ್.ಡಿ. ರೇವಣ್ಣ ದೇವಾಲಯಕ್ಕೆ ಬಂದ ವಿಚಾರ. ಅವರಿಗೆ ಹಾಸನಾಂಬೆ ಮೇಲೆ ವಿಶೇಷ ಭಾವನೆ, ಪ್ರತೀತಿ ಇಟ್ಟುಕೊಂಡು ಬಂದಿದ್ದಾರೆ. ಇದು ದೊಡ್ಡ ವಿಷಯವಲ್ಲ, ಅದನ್ನ ದೊಡ್ಡದು ಮಾಡಲು ಹೋಗಲ್ಲ ಎಂದ ಸಚಿವ ಕೃಷ್ಣ ಬೈರೇಗೌಡ. ಸಾವಿರಾರು ರೂಪಾಯಿ ದುಡ್ಡು ತೆಗೆದುಕೊಂಡು ಹೋಗಿ ಮಸೀದಿಗೆ ಕೊಡಬೇಕು ನೀವು. ಈ ಸರ್ಕಾರ ಹಿಂದೂಗಳ ಸರ್ಕಾರ ಅಲ್ಲ, ಸಾಬ್ರು ಸರ್ಕಾರ. ಹಾಸನಾಂಬೆ ದೇಗುಲದಲ್ಲಿ ಭಕ್ತರ ಆಕ್ರೋಶ. ಇದಿಷ್ಟು ಈವರೆಗಿನ ಪ್ರಮುಖ ಸುದ್ದಿಗಳು. ಸಮಗ್ರ ಸುದ್ದಿಗಳಿಗಾಗಿ ನೋಡ್ತಾ ಇರಿ ಪಬ್ಲಿಕ್ ಎಕ್ಸ್‌ಪ್ರೆಸ್ ಕನ್ನಡ. ಪಯಣ ನಿಮ್ಮೊಂದಿಗೆ.